ನಮಸ್ತೆ, ನಾನು ನಿಮ್ಮ ಹರೀಶು. ವಿಕಾಸ ದರ್ಪಣಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ತುಂಬ ವಿಶೇಷವಾದ ಎಪಿಸೋಡು. ಏನಕ್ಕೆ ಅಂದರೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಧಾಕೃಷ್ಣ ಅಡಿಗ ಅವರು. ಇವರು ಬಗ್ಗೆ ಹೇಳ್ಬೇಕಾದ್ರೆ ತುಂಬ ವಿಚಾರಗಳಿದೆ. ಎಲ್ರಿಗೂ ಅರ್ಥ ಆಗಬೇಕು ಅಂದರೆ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಬಸವನಗುಡಿ ಗೊತ್ತಾಯ್ತಲ್ಲ, ಅದರ ಮಾಲೀಕರು. ಇದ್ರ ಬಗ್ಗೆ ಅವ್ರ ಹತ್ರನೇ ಜರ್ನಿ ಕೇಳೋಣ, ಅದು ಹೆಂಗೆ ಹೋಟ್ಲು ಶುರು ಆಯಿತು, ಏನೇನು ಕತೆ ಅಂತ. ಬಟ್ ನಾನು ಏನಕ್ಕೆ ಇವ್ರ ಬಗ್ಗೆ ಇವತ್ತು ವಿಶೇಷವಾದ ಅತಿಥಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನ್ಯೂ ಇಯರ್ ಬರ್ತಾಯಿದೆ, 2025 ಎಂಡ್ ಆಗಿ 2026 ಬರ್ತಾಯಿದೆ. ಬ್ಯೂಟಿಫುಲ್ ನಾವು ರೆಸಲ್ಯೂಷನ್ ಹಾಕೊಳ್ತೀವಿ. 2026 ಇಸ್ವಿಯಿಂದ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತೀವಿ. ಬಟ್ ಜನವರಿ ಫಸ್ಟಾಗಿ ಜನವರಿ ಎಂಡ್ ಒಳಗಡೆ ಎಲ್ಲ ರೆಸಲ್ಯೂಷನ್ಸ್ ಹೊತ್ತೋಗುತ್ತೆ. ವಿಲ್ ಪವರ್ ಬಗ್ಗೆ ಏನಾರು ನಾವು ರಿಯಲ್ ಪ್ರಾಕ್ಟಿಕಲ್ ಲಿವಿಂಗ್ ಎಕ್ಸಾಂಪಲ್ ನೋಡಬೇಕು ಅಂದರೆ ಡಾಕ್ಟರ್ ರಾಧಾಕೃಷ್ಣ ಅಡಿಗ ಅವರು. ಯಾಕೆ ಅಂದರೆ 3 ವಿಚಾರ ನನಗೆ ಗೊತ್ತಿರೋದು ಹೇಳ್ತೀನಿ, ಅದು ಏನಕ್ಕೆ ಏನು ಅನ್ನೋದು ಅವರೇ ಹೇಳ್ಬೇಕಾಗತ್ತೆ. ಅವರು ನೀರು ಕುಡಿದು 1 ವರ್ಷ ಆಯಿತು. ಏನಕ್ಕೆ ನೀರು ಕುಡಿಯಲ್ಲ. ಎರಡನೇದಾಗಿ ಅವರು ಎವ್ರಿ ವೀಕು, ಸರ್ ಒಂದ್ಸಲ ಹೋಗೋದೇ ಕಷ್ಟ, ಎವ್ರಿ ವೀಕು ತಿರುಪತಿ ತಿರುಮಲನ ವೆಂಕಟೇಶ್ವರನ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾರೆ, ಅವ್ರ ಮುಖಾಂತರನೇ ಕೇಳೋಣ. ಮೂರನೇದು, ಅವರು ದ ಸಿಂಪಲೆಸ್ಟ್ ಪರ್ಸನ್. ಯಾವಾಗಲೂ ಅವರು ಪಂಚೆಯಲ್ಲಿ ಇರ್ತಾರೆ. ನಮ್ಮ ಹಿಂದೂ ಪದ್ಧತಿ ಹೆಂಗಿದೆ ಅನ್ನೋದನ್ನು ಗೊತ್ತಾಗಬೇಕು ಅಂದರೆ ಅವ್ರ ಡ್ರೆಸ್ ಕೋಡಲ್ಲಿ ಗೊತ್ತಾಗುತ್ತೆ. ಇದನ್ನು 1 ಡೇ 2 ಡೇ ಅಲ್ಲ, ಸುಮಾರು ವರ್ಷದಿಂದ ಪಾಲಿಸಬೇಕು ಅಂದರೆ ಆ ರೆಸಲ್ಯೂಷನ್ಗೆ ವಿಲ್ ಪವರ್, ಇಚ್ಛಾಶಕ್ತಿ ಎಷ್ಟಿರಬೇಕು ಅನ್ನೋದಕ್ಕೆ ಲಿವಿಂಗ್ ಎಕ್ಸಾಂಪಲ್ ಅವರು. ಇವ್ರದ್ದು ಹೋಟೆಲ್ ಶುರು ಆಗಿದ್ದು 1965 ಏನಕ್ಕೆ ಶುರು ಆಯಿತು, ಏನು ಹೋಟೆಲ್ ಇಂಡಸ್ಟ್ರಿ ಅಂದರೆ ಇವ್ರದ್ದು ಬ್ರಾಂಚಸ್ ಇಲ್ಲ. ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಅವ್ರ ಮುಖಾಂತರನೇ ಕೇಳೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮೋ ವೆಂಕಟೇಶಯ್ಯ. ನಮಗೆ ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮ್ಮ ಪುಣ್ಯ ನೀವು ಬಂದಿರೋದು. ಏನಕ್ಕೆ ಅಂದರೆ ನಾನು ನಿಮ್ಮ ಬಗ್ಗೆ ಕೇಳೋ ಪ್ರಶ್ನೆಗಳ ಮುಂಚೆ ನಿಮ್ಮ ಜರ್ನಿ ಸರ್, ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ನಿಮ್ಮ ಹೋಟೆಲ್ ಜರ್ನಿ ಏನಕ್ಕೆ ಶುರು ಆಯ್ತು ಏನು ಅನ್ನೋದು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ಸರ್. ನಾನು 1963 ಆಗಸ್ಟ್ 1ನೇ ತಾರೀಕು ನಮ್ಮ ತಂದೆ ಲೇಟ್ ಕೆ.ವಿ. ನಾಗೇಶ್ವರರಾವ್ ಮತ್ತು ಕೆ.ಎನ್. ಸರಸ್ವತಿಯವರ ಗರ್ಭದಲ್ಲಿ ಹುಟ್ಟು ಬೆಳೆದವನು. ಚಿಕ್ಕ ವಯಸ್ಸಿಂದನೂ ನಾನು ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅನ್ನೋಂಥ ಮನಸ್ಸು ಆಸೆ ಇತ್ತು. ಅದೇ ಪ್ರಕಾರ ದೇವರು ಹಾಗೆ ನಡ್ಸ್ಕೊಂಡು ಬಂದಿದ್ದಾನೆ. ಮಿಡ್ಲ್ ಸ್ಕೂಲೆಲ್ಲ ಕನ್ನಡ ಮೀಡಿಯಮ್ನಲ್ಲಿ ಓದ್ಕೊಂಡು ಹೈಸ್ಕೂಲಿಗೆ ಇಂಗ್ಲೀಷ್ ಮೀಡಿಯಮ್ ಅಂತ ನ್ಯಾಷನಲ್ ಹೈಸ್ಕೂಲಿಗೆ ಅಂತ ಕನ್ನಡ ಮೀಡಿಯಮ್ ಬಂದು ಅಶೋಕ ಶಿಶುವಾರ ಅಂತ ಭಾಳ ಒಳ್ಳೆಯ ಸ್ಕೂಲ್. ಅದು ಮನಶಂಕರಮ್ಮ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಆ ಸ್ಕೂಲು ಫಸ್ಟ್ ಬ್ಯಾಚಲ್ಲಿದ್ದವರೇ ಒಬ್ಬರು IAS ಆಫೀಸರ್ ಆಗಿ ಬಂದಿದ್ದವರು, ಗಾಯತ್ರಿ ಅನ್ನೋರು. ಹಾಗೆ ಆ ಮಿಡ್ಲ್ ಸ್ಕೂಲಿಂದ ದಾಟಿ ನಾವು ಹೈಸ್ಕೂಲಿಗೆ ನ್ಯಾಷನಲ್ ಹೈಸ್ಕೂಲಿಗೆ ಬಂದಾಗ ಇಂಗ್ಲೀಷ್ ಮೀಡಿಯಮ್ಮು. ಆ ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದಾಗ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕೆಂದರೆ ಆ ಸ್ಕೂಲಿಗೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಹುಡುಗರುಗಳೆಲ್ಲ ಬಂದಾಗ ಅವರೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡುವಾಗ ನಾವು ತಲೆ ಎತ್ತಕ್ಕಾಗ್ತಾ ಇರಲಿಲ್ಲ. ಆವಾಗ ಯೋಚನೆ ಬಂತು, ಈ ಸೊಸೈಟಿನಲ್ಲಿ ನಾನು ತಲೆ ಎತ್ತಿ ನಡಿಬರಬೇಕಾದ್ರೆ ನಾನು ಎಲ್ಲದರಲ್ಲೂ ಮುಂಚೆಯಿಂದನೂ ಗೆಲುವನ್ನ ಪಡ್ಕೊಂಡು ಬರಲೇಬೇಕು ಅನ್ನೋದಿತ್ತು. ಆವಾಗ ನನ್ನ ಸ್ನೇಹಿತರು ಸಿಸ್ಟ್ರು ಒಬ್ಬರು ಗುಲ್ಬರ್ಗನಲ್ಲಿ ಮೆಡಿಕಲ್ ಓದ್ತಾಯಿದ್ರು. ಆವಾಗ ಅವ್ರ ಮನೆಯಲ್ಲೆಲ್ಲ ಯಾವಾಗಲೂ ಹೋಗ್ತಾ ಇದ್ದಾಗ ಅವರೆಲ್ಲ ಇಂಗ್ಲೀಷಲ್ಲಿ ಮಾತಾಡುವಾಗ ನನಗೆ ಭಾಳ ದುಃಖ ಆಗ್ತಾಯಿತ್ತು. ಆವಾಗ ಒಂದು ದಿವಸ ಅವ್ಳಿಗೆ ಹೇಳಿದೆ, ನಾನು ದಿನಾ ಇಂಗ್ಲೀಷ್ನಲ್ಲಿ ಪತ್ರ ಬರಿತೀನಿ, ವಾರಕ್ಕೊಂದು ಸಲ ನಿನ್ನ ಗುಲ್ಬರ್ಗಕ್ಕೆ ನಾನು ಬರ್ತೀನಿ, ಅಲ್ಲಿ ತಪ್ಪಿದ್ದರೆ ಅದನ್ನು ನೀನು ರೆಕ್ಟಿಫೈ ಮಾಡಿ ಕೊಡಬೇಕು ಅಂತ. ಆ ಥರ ಅವಳು ಮೆಡಿಕಲ್ ಕಾಲೇಜ್ 4 ಇಯರ್ಸ್ ಇರೋ ತನಕ ನಾನು 4 ಇಯರ್ಸು ಪ್ರತಿ ವಾರ ಹೋಗ್ತಾಯಿದ್ದೆ ಅಲ್ಲಿಗೆ. ಶನಿವಾರ ಸಾಯಂಕಾಲ ಆಯಿತು ಅಂದರೆ ಬಸ್ ಹತ್ಬಿಡ್ತಿದ್ದೆ. ಅಲ್ಲೋಗಿ ಇಳಿದ್ಬಿಟ್ಟು ಆ ಕರೆಕ್ಷನ್ಸನ್ನು ಮಾಡ್ಕೊಂಡು ಮಧ್ಯಾಹ್ನ ಅಲ್ಲಿಂದ ತಿರ್ಗಾ ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದುಬಿಡ್ತಾಯಿದ್ದೆ. ಸೊ ಆ ಥರದಲ್ಲಿ ನಾನು ಆವಾಗ ಇಂಗ್ಲೀಷ್ನ ಪರ್ಫೆಕ್ಟಾಗಿ ಮಾಡಿಕೊಂಡು ಎಲ್ಲರೆದುರಿಗೂ ತಲೆ ಎತ್ತಂಗೆ ಆಯಿತು. ಅಷ್ಟೊತ್ತಿಗೆ 10ನೇ ಕ್ಲಾಸಿಗೆ ನಾನು ಬಂದಾಗ ನಮ್ಮ ಬ್ರದರ್ ವಾಸುದೇವ್ ಅಡಿಗ, ಈಗ ನೀವೇನು ಪಾಕಶಾಲಾ ಮತ್ತು ಅಡಿಗ ಶಾಲಾ ಮುಂಚೆ ಏನು ನೋಡಿದ್ರಿ, ಅವ್ರಿಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟ್ ಸಿಕ್ತು. ಆವಾಗ ನಮ್ಮ ತಂದೆಯವರು ಅನಿವಾರ್ಯವಾಗಿ ನೀನು ಓದೋದು ನಿಲ್ಲಿಸ್ಬಿಡು, ಸಾಕು 10ನೇ ಕ್ಲಾಸ್ ಆಯ್ತಲ್ಲ, ನೀನು ಹೋಟ್ಲಿಗೆ ಬಾ ಅಂತಂತೇಳಿ ಅಂದರು. ಆವಾಗ ನಾನು ಹೇಳಿದೆ, ನಾನು ಈವ್ನಿಂಗ್ ಕಾಲೇಜ್ಗೆ ಹೋಗ್ತೀನಿ, ಒಂದು ಡಿಗ್ರಿ ಅನ್ನೋದು ಒಂದು ನನಗೆ ಭಾಳ ಮಸ್ಟು, ಆ ಡಿಗ್ರಿ ಮಾಡೋ ತನಕ ನಂಗೆ ಅವಕಾಶ ಕೊಡಿ, ಬರೀ ಎಕ್ಸಾಮ್ಗೆ ಹೋಗಿ ಮಾತ್ರ ಬಿಟ್ಟರೆ ಸಾಕು, ಬೇರೆದಕ್ಕೆಲ್ಲ ನಾನು ಮ್ಯಾನೇಜ್ ಮಾಡ್ಕೊತೀನಿ ಅಂತೇಳಿ ಹೇಳಿ ಐ ವಾಸ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಕಾಲೇಜ್ನಲ್ಲೂ ಕೂಡ ತುಂಬ ಓದ್ತಾಯಿದ್ದೆ.
ರಾತ್ರಿ 1:30 ತನಕ ಓದೋದು. ಕಾಲೇಜ್ಗೆ ಅಕೌಂಟ್ಸ್ನಲ್ಲಿ ಆಲ್ ದ 3 ಇಯರ್ಸ್ ಔಟ್ ಆಫ್ 100 ತೊಗೊತಾ ಇದ್ದೆ. ಅಷ್ಟು ಚಾಲೆಂಜಿಂಗ್ ಇತ್ತು. ಆವಾಗಲಿಂದನೇ ನಾನು ಹೀಗೆ ಬರಬೇಕು ಅಂತ. ಮತ್ತು ಚಿಕ್ಕ ವಯಸ್ಸಿಂದಲೂ ಏನೋ ತಲೆಯೊಳಗಿತ್ತು ನಾನು ಎಲ್ಲರಿಗಿಂತ ಡಿಫ್ರೆಂಟಾಗಿರಬೇಕು ಅಂತ. 13ನೇ ವಯಸ್ಸಿನಲ್ಲಿ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ ತೊಗೊಂಡೆ, BDAಗೆ ಅಪ್ಲೈ ಮಾಡಬೇಕು ಅಂತ ತೊಗೊಂಡೆ. ಈ ಥರ ಎಲ್ಲ ಯಾರೇ ಕೇಳಿದ್ರು ನಾನು ಯಾವುದ್ರಲ್ಲೂ ಇಲ್ಲ, ಇಂಥದ್ರಲ್ಲಿ ಇಲ್ಲ ಅನ್ನೋದು ಬರಬಾರ್ದು ಅಂತ. ಮತ್ತು ಅದಕ್ಕೆ ಅಚೀವ್ ಮಾಡಬೇಕಾದ್ರೆ ಏನಾದ್ರು ಒಂದು ಬೇಕಲ್ಲ. ಹೋಟ್ಲಿನಲ್ಲಿ ಇದ್ಕೊಂಡು ಕಟ್ ಪೀಸ್, ಶರ್ಟ್ ಪೀಸು, ಪ್ಯಾಂಟ್ ಪೀಸ್ಗಳನ್ನೆಲ್ಲ ಬ್ಯಾಂಕ್ಗಳಲ್ಲಿ ಎಂಪ್ಲಾಯೀಸ್ಗೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಅಲ್ಲಿಂದ ಸಣ್ಣ ಸಣ್ಣ ಇನ್ಕಮ್ ಮಾಡಿಕೊಂಡು ಮುಂದೆ ಹಾಗೆ ಬರ್ತಾ ಒಂದು ಡಿಗ್ರಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಪಕ್ಕದಲ್ಲಿ ನನ್ನ ಹೆಂಡ್ತಿ ಮನೆ ಶಿಫ್ಟ್ ಆದರು ಅವರು. ಆವಾಗಲೇ ನಾನು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿಬಿಟ್ಟೆ, ಮನೆಯವ್ರಿಗೆಲ್ಲ ಓವರ್ಟೇಕ್ ಮಾಡಿ. ಅದು ಒಂಥರ ಅಚೀವ್ಮೆಂಟ್. ಯಾಕೆಂದರೆ ಎಲ್ಲರೂ ಲವ್ ಮಾಡ್ತಾರೆ, ಆದರೆ ಕೈ ಬಿಟ್ಬಿಟ್ಟು ಹೊರಟೋಗ್ತಾರೆ ಮಧ್ಯದಲ್ಲೇ. ಇದನ್ನು ನಾನು ಮುಂಚೆನೇ ಅವ್ರಿಗೆ ಹೇಳಿದ್ದೆ, ನನ್ನ ಜೊತೆ ಮದುವೆ ಆಗಿ ಬಾಳ್ತೀನಿ ಅನ್ನಂಗಿದ್ರೆ ಮಾತ್ರ ನನ್ನ ಜೀವನಕ್ಕೆ ಬರಬೇಕು, ಇಲ್ಲಾಂದರೆ ಬರಬೇಡ ಅಂತ. ವೆರಿ ಫಸ್ಟ್ ಡೇ ಇಟ್ ವಾಸ್ ಎ ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್. ಯಾಕೆಂದರೆ ನಾಳೆ ಯಾರು ಬೆರಳು ತೋರಿಸಿ ಇವನು ಮಾಡಿಬಿಟ್ಟು ಯಾರಿಗೂ ಅನ್ಯಾಯ ಮಾಡ್ದೆ ಅನ್ನೋದೊಂದು ಆಗಬಾರ್ದು ಅಂತ. ಸೊ ಹೀಗೆ ಮತ್ತು ಹೋಟ್ಲು ಇಂಡಸ್ಟ್ರಿ ಹೇಗಾಯಿತು ಅಂತ ಹೇಳಿದ್ರೆ, ನಮ್ಮ ತಂದೆಯವರು ತುಂಬ ಕಷ್ಟಪಟ್ಕೊಂಡು ಬೆಂಗಳೂರಿಗೆ 1932ನಲ್ಲಿ ಬಂದರು. ಆಗ ನಮ್ಮ ತಾಯಿ, ನಾನು ಬೆನ್ನಾಗಿ ನಿಂತ್ಕೊಂಡು ನಿಮಗೆ ಸಹಾಯ ಮಾಡ್ತೀನಿ, ನೀವು ಹೋಟ್ಲು ಮಾಡಬೇಕು ಅಂತೇಳಿ ಹೇಳಿ ಮಾಡಿ ಮುಂದೆ ನಡೆಸ್ಕೊಂಬಂದರು. ಅದಕ್ಕಿಂತ ಮುಂಚೆ ಸಿಟಿ ಇನ್ಸ್ಟಿಟ್ಯೂಟಲ್ಲಿ ಮತ್ತು ಇನ್ನೊಂದು 2 ಹೋಟ್ಲುಗಳಲ್ಲಿ ಲಾಸ್ ಆಗಿತ್ತು. ಲಕ್ಕಿಲಿ ಈ ಹೋಟ್ಲು ನಮಗೆ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾವು ಕೇಳೋಕ್ಕಿಂತ ಮುಂಚೆ ಎಲ್ಲನೂ ಈ ಹೋಟ್ಲು ನಮಗೆ ಕೊಟ್ಟಿದೆ. ಇಷ್ಟು ನಮ್ಮ ಹೋಟ್ಲು ಇಂಡಸ್ಟ್ರಿಯ ಸಣ್ಣ ಹಿಸ್ಟ್ರಿ. ಇದು ಅವ್ರು ಹೇಳಿದ್ರು ಇಷ್ಟೇ. ಅನ್ಟೋಲ್ಡ್ ಸ್ಟೋರಿ ಒಂದು ಬೇಕಾಗಿದೆ ಸರ್. ಏನು ಅಂದರೆ, ಇವತ್ತು ಎಲ್ಲರೂ ಹೋಟೆಲ್ ಇಂಡಸ್ಟ್ರಿ ಮಾಡ್ತಾವ್ರೆ. ಏನಕ್ಕೆ ಅಂದರೆ ದುಡ್ಡು ಮಾಡಬೇಕು ಅಂತ, ಫ್ರಾಂಚೈಸಿ ಮಾಡೆಲ್ ಮಾಡಬೇಕು ಅಂತ, ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ. ಆ ಉದ್ದೇಶದಿಂದ ಮಾಡ್ತಿರೋದ್ರಿಂದ ಯಾವುದೂ ಆ ಥರ ಆಗ್ತಾಯಿಲ್ಲ. ನಿಮ್ಮದು ಶುರು ಆಗೋದಕ್ಕೆ ಆ ಸತ್ಯನಾರಾಯಣ ಪೂಜೆದು ಅಲ್ಲದು ಕತೆ ಒಂಚೂರು ಹೇಳ್ಬೇಕು ಸರ್. ಅಂದರೆ ನಮ್ಮ ತಂದೆಗೆ ವೇದನೂ ಆಗಿತ್ತು ಒಂದು ಕಡೆ, ಇನ್ನೊಂದು ಕಡೆ ಅಡುಗೆನೂ ಕೆಲಸನೂ ಎಲ್ಲ ಕಲ್ತಿದ್ರು. ಒಂದು ದಿವಸ ಏನಾಗಿದೆ ಅಂದರೆ, 8 ಜನ ಮಕ್ಕಳನ್ನ ಹೊತ್ಕೊಂಡಿದ್ದಾಗ ನಮ್ಮ ಮನೆಯಲ್ಲಿ ಒಂದು ಮುಷ್ಟಿ ಅಕ್ಕಿ ಕೂಡ ಇರಲಿಲ್ಲ. ನಮ್ಮ ತಾಯಿ ಕಣ್ಣೀರು ಹಾಕೋರಂತೆ. ನಮ್ಗೆ ಆವಾಗ ಚಿಕ್ಕ ಹುಡುಗ, ನಮಗೇನು ಗೊತ್ತಿಲ್ಲ. ಆವಾಗ ಅವ್ರು ಹೇಳಿದ್ರಂತೆ, ನಾಳೆ ಮಕ್ಕಳಿಗೆ ಊಟಕ್ಕೆ ಏನೂ ಇಲ್ಲ ಅಂದಾಗ ಯಾರೋ ಒಬ್ಬರು ಮನೆಗೆ ಬಂದು ಸತ್ಯನಾರಾಯಣ ಪೂಜೆ ನಮ್ಮ ಮನೆಗೆ ಬಂದು ನಡೆಸ್ಕೊಡ್ಬೇಕು ಅಂತೇಳಿ ಕೇಳಿ ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ ಅಂತ ಹೇಳಿದಾರಂತೆ. ಆವಾಗ ನಮ್ಮ ತಾಯಿ ಕಣ್ಣೀರು ಹಾಕಿ ಹೇಳ್ತಾರಂತೆ, ನಾಳೆ ನನ್ನ ಮಕ್ಕಳಿಗೆ ಉಪವಾಸ ಇಲ್ಲ, ಅಟ್ಲೀಸ್ಟ್ ಇವತ್ತು ನೀರು ಕುಡಿದು ಮಲಗಿಸ್ತೀನಿ, ನಾಳೆ ದಿವಸ ಅವರಿಗೆ ಒಂದು ಒಳ್ಳೆ ಊಟ ಸಿಗುತ್ತೆ ಅಂತೇಳಿ ಹೇಳಿ ಮಾಡಿರೋದು. ಆವಾಗಿಂದ ಸತ್ಯನಾರಾಯಣ ಪೂಜೆ ನಡೆಸ್ಕೊಂಬಂದಿರೋದು ಪ್ರತಿ ಪೌರ್ಣಮಿಗೆ. ಇವತ್ತಿಗೆ 79ನೇ ವರ್ಷ. ದೇವರು ನಡೆಸಿ ಎಲ್ಲರೂ ಚೆನ್ನಾಗಿಟ್ಟಿದ್ದಾರೆ. ನಮ್ಮನೆ ಎಲ್ಲ ಅಣ್ಣ ತಮ್ಮಂದ್ರ ಮನೆ, ಅಕ್ಕಂದ್ರ ಮನೆಯಲ್ಲೂ ಪ್ರತಿ ತಿಂಗಳು ನಾವು ಪೌರ್ಣಮಿಗೆ ಮಾಡಿದ್ರೆ ಅವರು ಅಟ್ಲೀಸ್ಟ್ ಬೇರೆ ಡೇಟ್ಗಾರು ಮಾಡ್ತಾರೆ. ಅಲ್ಲಿ ಸತ್ಯನಾರಾಯಣ ಪೂಜೆ ನಮ್ಮನ್ನು ಇವತ್ತಿನವರೆಗೂ ಸತ್ಯನಾರಾಯಣ ದೇವರು ನಮ್ಮನ್ನು ಕಾಪಾಡ್ಕೊಂಬಂದಿದ್ದಾರೆ. ಇವರ ತಾಯಿ KN ಸರಸ್ವತಿ ಮೇಡಮ್ ಅವರು ನಿಜವಾದ ಅನ್ನಪೂರ್ಣೇಶ್ವರಿ. ಆ ಒಂದು ಉದ್ದೇಶ, ಆ ಮೂಮೆಂಟ್, ಆ ಪೇಯ್ನು ದೇವರು ಆಶೀರ್ವಾದ ಮಾಡೋದು. ಇವತ್ತು ಅವ್ರ ಮಕ್ಕಳುಗಳು ಯಾವ ರೇಂಜಲ್ಲಿ ಬೆಳೆದಿದ್ದಾರೆ. ಸೊ ಉದ್ದೇಶ ಸರಿ ಇತ್ತು ಅಂದರೆ ಪ್ರಕೃತಿ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಬ್ರಾಹ್ಮಿನ್ಸ್ ಕಾಫಿ ಬಾರ್, KN ಸರಸ್ವತಿಯವರು ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಹಿಂದೆ ಹೋದರೆ ದುಡ್ಡು ಬರಲ್ಲ. ಒಳ್ಳೆ ಮನಸ್ಸಿರ್ಬೇಕು, ಒಳ್ಳೆ ಉದ್ದೇಶ ಇರಬೇಕು. ಜೊತೆಯಲ್ಲಿ ಅವರ ಒಂದು ವಿಲ್ ಪವರ್, ಇಚ್ಛಾಶಕ್ತಿ ನೋಡಿ. ಅವತ್ತಿಂದ ಇವತ್ತಿನವರೆಗೂ ಸತ್ಯನಾರಾಯಣ ಪೂಜೆ ಒಂದಿನೂ ನಿಲ್ಲಿಸ್ತಾ ಮಾಡ್ಕೊಂಡ್ಬರ್ತಾವ್ರೆ. ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಇರಬೇಕು. ಇವತ್ತು ಕೃತಜ್ಞತೆ ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲ ಜನಕ್ಕೆ. ಸರ್, ನಿಮ್ಮ ಜನ್ರೇಷನ್ ಹೋಟೆಲ್ ಮಾಡ್ತಿರೋದಕ್ಕೂ ಇವತ್ತಿನ ಜನ್ರೇಷನ್ ಹೋಟೆಲ್ಗೂ ಏನು ಡಿಫ್ರೆನ್ಸ್ ಸರ್? ಈಗಿನ ಜನ್ರೇಷನ್ಗೆ ಏನಂದರೆ, ಸೂಟು ಬೂಟು ಹಾಕ್ಕೊಂಡಿರಬೇಕು, ಒಳಗಡೆ ಕೈ ಕೆಸರಾಗಬಾರ್ದು, ಕೈ ಗಲೀಜಾಗಬಾರ್ದು, ನಿಂತ ಜಾಗದಲ್ಲಿ ದುಡ್ಡು ಬರಬೇಕು. ಅವರು ಈಗಿನ ಜನ್ರೇಷನ್ ಹೇಗೆ ಅಂದರೆ, ದುಡ್ಡು ಹಾಕ್ಬಿಟ್ರೆ ದುಡ್ಡು ಬಂದುಬಿಡುತ್ತೆ ಅನ್ನೋದೊಂದು ಭಾವನೆ ಇದೆ. ಅದು ತಪ್ಪು ಕಲ್ಪನೆಗಳು. ಅಲ್ಲಿದ್ದು ಹೋರಾಟ ಮಾಡಬೇಕು. 100 ಜನ ಹೋಟ್ಲು ಮಾಡಿದ್ರೆ ಒಬ್ಬರು ಇಬ್ಬರು ಕೂಡ ಈ ಥರ ಕಲ್ಪನೆಯಲ್ಲಿ ಇಟ್ಕೊಂಡು ಬಂದಿರಲ್ಲ. ಮ್ಯಾನೇಜರ್ ಇದನ್ನೇ ನೋಡ್ಕೊತಾನೆ ಅನ್ನೋ ಭಾವನೆಯಲ್ಲಿ ಇದ್ದಾರೆ ವಿನ, ನಾವು ಅಲ್ಲಿದ್ದು ಏನು ಆಗ್ತಾಯಿದೆ ಅಂತ ನೋಡುವಂಥ ಕೆಪಾಸಿಟಿ ಯಾರಿಗೂ ಇಲ್ಲ. ಮತ್ತು ಆ ಮನಸ್ಥಿತಿನೂ ಇಲ್ಲ. ಈಗ ಏನಾಗಿದೆ ಅಂದರೆ, ದುಡ್ಡು ಹಾಕ್ಬಿಡೋದು, ಮನೇಲಿ ಕೂತ್ಕೊಂಡ್ಬಿಡೋದು, ಇಲ್ಲ ಯಾವ್ದಾದ್ರು ಒಂದು ಕ್ಲಬ್ಬು, ಒಂದು ಸಾಯಂಕಾಲ ಆಯಿತು ಒಂದು ಪಾರ್ಟಿ ಗಿಟಿ ಮಾಡ್ಕೊಂಡು ಆರಾಮಾಗಿರಬೇಕು, ದುಡ್ಡು ಬರಬೇಕು ಮನೆಗೆ ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಅದು ರಾಂಗ್ ಕಾನ್ಸೆಪ್ಷನ್. ಹೋಟೆಲ್ ಇಂಡಸ್ಟ್ರಿ ಅನ್ನೋದು ಕಾಮಧೇನು ಇದ್ದಂಗೆ, ನಿಧಾನ ಕರಿತಾ ಇರಬೇಕು. ಅದು ಕೆಚ್ಚಲಿಗೆ ಕೈ ಹಾಕಿದ್ರೆ ಹೋಟ್ಲು ಯಾವತ್ತೂ ನಡೆಯಲ್ಲ. ಅದನ್ನು ಇವರು ತೂಗಿಸ್ಕೊಂಬಂದರೆ ಮಾತ್ರ ಯಾವತ್ತೂ ಫೇಲ್ಯೂರ್ ಅನ್ನೋದಿಲ್ಲ. ಕರ್ಮಯೋಗ ಮಾತಾಡೋದಕ್ಕೆ ಚಂದ, ಬಟ್ ಅದು ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಫಲ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸರ್, ನೀವು ಬ್ರಾಹ್ಮಿನ್ಸ್ ಕಾಫಿ ಬಾರ್ ಮಾಡಿ ಅಂಥ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿದೆ. ಇವತ್ತು ನಾವು ಆ ಕಡೆ ಬಂದಾಗ ಅಲ್ಲಿ ಬಂದೇ ಬರ್ತೀವಿ. ನಾವು ಅಲ್ಲಿ ಬರದೇ ಹೋದರೆ ನಾವು ಆ ಕಡೆ ಬಂದಿಲ್ಲ ಅಂತ ಅರ್ಥ.
ಇಂಥ ಒಂದು ಬ್ರ್ಯಾಂಡ್ನ ಯಾಕೆ ಫ್ರಾಂಚೈಸಿ ಮಾಡಲು ಹೋಗಿಲ್ಲ ಇವತ್ತು ಎಲ್ಲರೂ ಮಾಡೋ ಹಂಗೆ? ಈ ಫಸ್ಟ್ ಆಫ್ ಆಲ್ ನನಗೆ ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ಫ್ರಾಂಚೈಸಿ ಅನ್ನೋದು ಬರೀ ದುಡ್ಡು ಮಾಡೋ ಒಂದು ಅಷ್ಟೇ ಐಡಿಯಾ. ಈ ಫ್ರಾಂಚೈಸಿನಲ್ಲಿ ಏನಾಗುತ್ತೆ ಅಂದರೆ ಮೋರ್ ಯು ಗೋ ವಿತ್ ಮೋರ್ ಬ್ರ್ಯಾಂಡ್ ಹೋಟ್ಲುಗಳು ಬ್ರ್ಯಾಂಚಸ್ ಮಾಡ್ತಾ ನಿಮ್ಮ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಈ ಹೆಸರು ಮಾಡಿರೋಂಥ ಹೋಟ್ಲು ದುಡ್ಡನ್ನು ತೊಗೊಂಡೋಗಿ ಬೇರೆ ಹೋಟ್ಲುಗಳಿಗೆ ದುಡ್ಡು ಹಾಕಿ ಕಳ್ಕೊಳ್ಳೋದೇ ಒಂದೇ ಬಿಟ್ಟರೆ ಇದು ಮಾಡಿ ಇಲ್ಲ. ಈಗಿನ ಜನ್ರೇಷನ್ ಏನಂದರೆ ಅದನ್ನು ಡೈಲ್ಯೂಟ್ ಮಾಡೋದು, ಅದನ್ನು ಈಕ್ವಿಟಿಗೆ ಮಾಡಿಬಿಟ್ಟು ದುಡ್ಡು ತೊಗೊಳ್ಳೋದು, ದುಡ್ಡು ಮಾಡ್ಕೊಂಡು ಒಂದು ದಿವಸ ಯಾರಿಗಾರು ಮಾರ್ಬಿಟ್ಟು ಹೋಗೋದು ಅನ್ನೋ ಉದ್ದೇಶ ಬಿಟ್ಟರೆ ಅದರಲ್ಲಿ ನಾಲ್ಕು ಜನಕ್ಕೆ ಒಳ್ಳೆ ಸರ್ವಿಸ್ ಕೊಟ್ಟು ಹೋಟ್ಲು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಯಾರೂ ಬರಲ್ಲ. ಇವತ್ತು ಯಾರೋ ನಮ್ಮ ಹೋಟ್ಲಿಗೆ ಒಬ್ಬರು ಬಂದಿದ್ದರು ಗುಜರಾತಿಂದ. ಅವ್ರು ಹೇಳ್ತಾರೆ ನಾವು 60 ಬ್ರ್ಯಾಂಚ್ ಮಾಡಬೇಕು ಅಂತಂತೇಳಿ ಹೇಳ್ತಾರೆ. 60 ಬ್ರ್ಯಾಂಚ್, ಒಂದು ಬ್ರ್ಯಾಂಚೇ ಇನ್ನೂ ಮಾಡಿಲ್ಲ. 60 ಬ್ರ್ಯಾಂಚ್ ಮಾಡುವಂಥ ಐಡಿಯಾ ಹೇಗೆ ಬರುತ್ತೆ ಅವ್ರಿಗೆ ಇನ್ನೂ ಅರ್ಥನೇ ಆಗಿಲ್ಲ. ಅವ್ರ ಉದ್ದೇಶ ಏನಂದರೆ ಈಕ್ವಿಟಿ ಇದನ್ನು ಮಾಡಿಬಿಟ್ಟು ಒಂದು 60 ಹೋಟ್ಲು ಮಾಡಿ ಟರ್ನ್ ಓವರ್ ತೋರಿಸ್ಬಿಟ್ಟು, ಅದರಲ್ಲೂ ಏನು ರಾಂಗ್ ಟರ್ನ್ ಓವರ್ಗಳೇ ತೋರಿಸ್ತಾರೆ, ಇರೋದನ್ನೇನು ತೋರಿಸಲ್ಲ. ಮಾಡಿಬಿಟ್ಟು ಯಾರಿಗೋ ಮಾರ್ಬಿಟ್ಟು ಫಾರಿನರ್ಸ್ ಯಾರೋ ಇನ್ವೆಸ್ಟರ್ಸ್ ಬರ್ತಾರೆ, ಅವ್ರಿಗೂ ಏನು ಬೇಕಾಗಿರೋದೇ ಇಂಥದ್ದು. ಯಾರ್ದೋ ದುಡ್ಡು ತಗೊಂಬಂದು ಅಲ್ಲಿ ದುಡ್ಡು ಹಾಕ್ತಾರೆ. ಒಂದು 6 ವರ್ಷ ಅದನ್ನು ನಮ್ಮ ಕಣ್ಣೆದುರಿಗೆ ಅಡಿಗಾಸ್ ಬ್ರ್ಯಾಂಡ್ ನಾವು ಮಾರಿದಾಗ ನಮ್ಮ ಕಣ್ಣೆದುರಿಗೆ 23 ಹೋಟ್ಲು ಮಾಡಿರೋದನ್ನು ನೀರಲ್ಲಿ ಹೋಮ ಮಾಡ್ದಂಗೆ ಸುಟ್ಬಿಟ್ಟು ಹೊಟ್ಟೋಗ್ಬಿಟ್ರು. ನಮಗೆ ಅದು ಇನ್ನೂ ದುಃಖ ಇದೆ. ನಾವು ಅದನ್ನು ಮಾಡೋಕ್ಕೆ ಎಷ್ಟು ಕಷ್ಟ ಬಿಟ್ಟಿದ್ವಿ. ಅದನ್ನು ನಮ್ಮ ಕಣ್ಣೆದುರಿಗೆ ಅವರೆಲ್ಲ ತೊಗೊಂಡು ಫಾರಿನರ್ ಇನ್ವೆಸ್ಟರ್ಸು ಎಲ್ಲ ಹಾಳು ಮಾಡೋಕ್ಕಿದ್ರು. ಇದರಲ್ಲಿ ಉದ್ದೇಶ ಏನಂದರೆ ದುಡ್ಡು ಮಾಡೋದು. ಇದರಲ್ಲಿ ದುಡ್ಡಲ್ಲಿ 2 ಥರ ಇದೆ. ಒಂದು ಕ್ವಾಲಿಟಿ ಮನಿ, ಒಂದು ಕ್ವಾಂಟಿಟಿ ಮನಿ. ಪೀಪಲ್ ಹೂ ವಾಂಟ್ಸ್ ಟು ಹ್ಯಾವ್ ಓನ್ಲಿ ಕ್ವಾಂಟಿಟಿ ಮನಿ ವಿಲ್ ಗೋ ಫಾರ್ ಫ್ರಾಂಚೈಸಿ ಮಾಡಲ್. ಕ್ವಾಲಿಟಿ ಮನಿ ಬೇಕಾದವ್ರಿಗೆ ದುಡ್ಡೇ ಬೇಡ ಅನ್ನೋದಿದ್ರೆ ದುಡ್ಡು ಹುಡ್ಕೊಂಬರ್ತಾರೆ. ಅವ್ರನ್ನ ಒಳ್ಳೆತನ ವ್ಯಾಪಾರ ಮಾಡಿ 4 ಜನಕ್ಕೆ ಒಳ್ಳೆಯದೇ ಊಟ ಕೊಡಬೇಕು, ಅವರು ಹೆಲ್ತ್ ಚೆನ್ನಾಗಿರಬೇಕು ಅನ್ನೋ ಭಾವನೆಯಲ್ಲಿ ಬೆಳಿಗ್ಗೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡೋನಿಗೆ ದುಡ್ಡು ಬೇಡ ಅಂದ್ರೂ ಆಚೆ ಬರ್ತೇವೆ, ಹಿಂದೆಗಡೆ ಉಳ್ಕೊಂಬರುತ್ತೆ. ಸೊ ದೇರ್ ಆರ್ 2 ಡಿಫ್ರೆಂಟ್ ಕ್ವಾಲಿಟೀಸ್ ಆಫ್ ಮನಿ. ಒನ್ ಈಸ್ ಕ್ವಾಂಟಿಟಿ ಆ್ಯಂಡ್ ಒನ್ ಈಸ್ ಕ್ವಾಲಿಟಿ. ಕ್ವಾಲಿಟಿ ಮನಿ ವಿಲ್ ನೆವರ್ ಡೈ. ಅದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಯಾಕೆಂದರೆ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ನೋಡಿ, ಫ್ರಾಂಚೈಸಿ ಮಾಡಲ್ ಅಂದರೆ ಏನಕ್ಕೆ? ದುಡ್ಡುಗೋಸ್ಕರ. ಅಲ್ಲೂ ಅದರ ದುಡ್ಡು ಬರುತ್ತೆ ಅಂತಾರೆ. ದುಡ್ಡು ಬಂದರೆ ಅದು ಒಳ್ಳೆ ಥರ ನಿಲ್ಲಲ್ಲ. ಅದು ತಪಸ್ವಿ ಅಂದರೆ ಇವರು ಏನಕ್ಕೆ ತಪಸ್ವಿ ಅಂದರೆ ಒಂದೇ ಬ್ರ್ಯಾಂಚು ಅವ್ರಿಗೆ ಎಷ್ಟು ಗಂಟೆಗೆ ಹೇಳ್ತಾರೆ, ಡೈಲಿ ರೂಟೀನು, ಮತ್ತು ನಾನು ಆವಾಗಲೇ ಹೇಳಿಲ್ಲ ವಿಲ್ ಪವರ್, ಇಚ್ಛಾಶಕ್ತಿ. ವೀಕ್ಲಿ ಒನ್ಸ್ ತಿರುಪತಿ ಏನಕ್ಕೆ ಹೋಗ್ತಾರೆ ಅದ್ರ ಬಗ್ಗೆ ಸರ್ ಚೂರು ಮಾಹಿತಿ. ನೀವು ಒಬ್ಬರು ತಪಸ್ವಿ ಅಂತ ಯಾಕೆ ಹೇಳ್ತಿದ್ರೆ, ನೀವು ಬೆಳಗ್ಗೆ ಹೇಳೋದು 3:30 ಅಂತ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸ್ವಲ್ಪ ನಿಮ್ಮ ರೂಟೀನಲ್ಲಿ ಸರ್. ಬೆಳಿಗ್ಗೆ ನಾನು 3:40, 1 ನಿಮಿಷ ಹಿಂದೆ ಮುಂದೆನೂ ಆಗಲ್ಲ, 3:40ಗೆ ಎದ್ದರೆ ನನ್ನ ಕೆಲಸ ಶುರು ಮಾಡ್ಕೊತೀನಿ. ಮತ್ತು ದೇವ್ರ ಪೂಜೆಗಳನ್ನೆಲ್ಲ ಮುಗಿಸಿನೇ ನಾನು ಹೋಟ್ಲಿಗೆ ಬೆಳಿಗ್ಗೆ 5:40ಕ್ಕೆ ಹೋಟ್ಲಲ್ಲಿ ಇರ್ತೀನಿ, 6 ಗಂಟೆಗೆ ಓಪನ್ ಮಾಡೋದಂತಾದರೆ. ಹಾಗೆ ಅದೇ ಥರದಲ್ಲಿ ಬಂದಾಗ ಯಾವುದೋ ಒಂದು 1989 ಒಂದು ಸಲ ತಿರುಪತಿಗೆ ಹೋದಾಗ ನನಗೆ ತುಂಬ ಕಷ್ಟ ಆಯಿತು, ಟಿಕೆಟ್ ಸಿಗಲಿಲ್ಲ. ಬಟ್ 94 ನನ್ನ ಮಗಳು ಹುಟ್ಟಿದ್ಲು. 94 ಅಲ್ಲಿ ಹೋದಾಗ ದೇವರು ಯಾವಾಗ ಕರುಣೆ ಕೊಟ್ಟ ಏನೋ ಗೊತ್ತಿಲ್ಲ. ಆ ದಿವಸದಿಂದ ಶುರು ಆಗಿರೋದು, ಫೆಬ್ರವರಿನಲ್ಲಿ ಶುರು ಆಗಿರೋದು. ನಾ ಒಂದು ಸಲ ಹೋಗಿ ಬಂದಾಗ ಒಬ್ಬರು ಸಿಕ್ಕಿದ್ರು ಅಲ್ಲೇ ಎದುರುಗಡೆಗೆ. ಅವ್ರು ಹೇಳಿದ್ರು, ನೀವು ಬನ್ನಿ ಸರ್, ನಿಮ್ಗೆ ಯಾವಾಗ ಬೇಕಾದ್ರೂ ಟಿಕೆಟ್ ಮಾಡಿಕೊಡ್ತೀನಿ ಅಂತ. ಆವಾಗ ಮೊಬೈಲ್ ಇಲ್ಲ, ಏನಿಲ್ಲ, ಲ್ಯಾಂಡ್ಲೈನ್. ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು, ಸುಪ್ರಭಾತ ರೆಡಿ ಮಾಡಿದ್ದೀನಿ ಬಂದುಬಿಡಿ ಸರ್ ಅನ್ನೋರು. ಸೊ ಅದು ಶುರು ಆಗಿ ಒಂದು 2 ವರ್ಷ ಕಂಟಿನ್ಯೂಸ್ ಆದಮೇಲೆ ಅವರೇ ಹೇಳಿದ್ರು, ಸರ್ ಇನ್ಮೇಲಿಂದ ರೂಲ್ಸ್ ಚೇಂಜ್ ಮಾಡ್ತಾರೆ, ನೀವು ಬೇಕಾದ್ರೆ ಅಡ್ವಾನ್ಸಾಗಿ ಟಿಕೆಟ್ ಕೊಡ್ತಾರೆ, ತೊಗೊಂಬಿಡಿ ಅಂತಲೇ ಅಂದರು. ಸೊ ತೊಗೊಳಕ್ಕೆ ಅಂತೇಳಿ ಹೋದಾಗ ಆ ಬ್ಯಾಂಕಲ್ಲಿ ಇದ್ದವರೆಲ್ಲ ನಮ್ಮ ಹೋಟ್ಲಿಗೆ ಬರೋರೆ, ಯಾಕೆಂದರೆ ವಿಜಯ ಬ್ಯಾಂಕಲ್ಲಿ ಇದ್ದವರಲ್ಲ ಅವರೆಲ್ಲ. ಸರ್ ನಾವು ಟಿಕೆಟ್ ಮಾಡಿಬಿಡ್ತೀವಿ ನಿಮಗೆ ಅಂದ್ಬಿಟ್ಟು ಒಂದೊಂದು ಸಲ 2 ವರ್ಷ 3 ವರ್ಷ ಟಿಕೆಟ್ ಹಾಕ್ಬಿಟ್ಟು ಪ್ರತಿ ವಾರ. ಆವಾಗೆಲ್ಲ ಏನಂದರೆ ಬರೀ ಮೊದಲನೇ ಹೆಸರು ಮಾತ್ರ ಇತ್ತು, ಬೇರೆಯವ್ರ ಹೆಸರು ಬೇಕಾಗಿರಲಿಲ್ಲ. ಈಗ ಆಧಾರು ಅದು ಇದೆಲ್ಲ ಶುರು ಮಾಡಿದ್ದಾರೆ. ಸೊ 2018ನೇ ಇಸ್ವಿ ತನಕ ನಾನು ಆವಾಗ ಟಿಕೆಟ್ ಮಾಡ್ಕೊಂಬಿಟ್ಟೆ. 2007ನೇ ಇಸ್ವಿಯಿಂದ ಶುರು ಮಾಡಿದವನು 2018ನೇ ಇಸ್ವಿ ತನಕ ವಾರ ಟಿಕೆಟ್ ಹಾಕೊಂಬಿಟ್ಟೆ. ಅಂದರೆ ಇದು ನಾನು ಮಾಡಿಕೊಂಡೆ ಅನ್ನೋದಕ್ಕಿಂತ ಭಗವಂತ ನನಗೆ ಇದಕ್ಕೆಲ್ಲ ದಾರಿ ತೋರಿಸಿ ಮಾಡಿಸ್ಕೊಂಬಿಟ್ಟ. ಸೊ ಜೊತೆಗೆ ಎಲ್ಲರೂ ನನ್ನ ಜೊತೆಗೆ ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೆ, ಮಾಡ್ತಾಯಿದ್ದೆ. ನಾಳೆಗೆ ಆಧಾರು ಇದೆಲ್ಲ ಸೆಕ್ಯೂರಿಟಿ ಬಂದು ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ಬೇರೆ ಥರ ವಿಧಾನದಲ್ಲಿ ಟಿಕೆಟಿಂಗ್ ಶುರು ಆಯಿತು. ದೇವ್ರು ನಡೆಸಿ ಇಷ್ಟರೊಳಗೆ ಈಗಲೇ 32 ವರ್ಷ ಆಗಿದೆ ಪ್ರತಿ ವಾರ ಹೋಗಿ ಶುರು ಮಾಡಿ. ಭಗವಂತ ಹೀಗೆ ನಡೆಸಿ ಇನ್ನೂ 11 ವರ್ಷಕ್ಕೆ ಟಿಕೆಟ್ ಇದೆ. ದಿನ ಪ್ರತಿ ವಾರದಲ್ಲಿ ಒಂದು ಸಲ ಹೋಗಿ ಬರೋವಂಥ ಒಂದು ಕರ್ಮ ಶುರು ಮಾಡ್ಕೊಂಡಿದ್ದೀನಿ. ದೇವ್ರು ನಡೆಸ್ತಾನೆ ಅಂತ ನಂಬಿಕೆ ಕೂಡ ಇದೆ, ಆರೋಗ್ಯ ಕೊಡ್ತಾನೆ ಅಂತ. ಸೊ ಎಲ್ಲರೂ ತಿರುಮಲಗೆ ಹೋಗ್ಬಿಟ್ಟು ನಂಗೆ ಇದು ಕೊಡು ಅದು ಕೊಡು ಅಂತ ಕೇಳ್ತಾರೆ. ಅವ್ರು ಏನೂ ಕೇಳಿಲ್ಲ, ಅದಕ್ಕೆ ಅವನು ಎವ್ರಿ ವಾರ ಬಾಪ ಅಂತ ಕರೆಸ್ಕೊಂಡಿದ್ದಾರೆ. ದಟ್ ಈಸ್ ಕಾಲ್ಡ್ ಎಸ್ ತಪಸ್ವಿ. ಆ ತಪಸ್ವಿಯಲ್ಲಿ ಅನ್ನಪೂರ್ಣೇಶ್ವರಿ ಅವ್ರು ಮಾಡ್ತಿರುವಂಥ ಸೇವೆ. ಸರ್, ಇವತ್ತು ಗೌರ್ಮೆಂಟಲ್ಲಿಂದ ತುಂಬ ಇಶ್ಯೂಸ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಆಮೇಲೆ ನೀವು ಫುಡ್ ಇಂಡಸ್ಟ್ರಿ ಮಾಡ್ಬೇಕು, ನೀವು ಅಸೋಸಿಯೇಷನ್ ಇದ್ದೀರಾ, ಬ್ಯಾಂಗ್ಳೂರು ಹೋಟೆಲ್ ಅಸೋಸಿಯೇಷನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀರಾ.
ಫುಡ್ ಇಂಡಸ್ಟ್ರಿನ ಮಾಡಿ ಆ ಒಂದು ಇದು ಕೊಡಿ ನಮಗೆ ಸ್ಟೇಟಸ್ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಆಗಿಲ್ಲ, ಮೊದಲನೇ ಪಾಯಿಂಟು. ಎರಡನೇದು, ಸರ್ಕಾರದಿಂದ ತುಂಬ ಸಮಸ್ಯೆಗಳು ಇದೆ ಅಂತ ನಾವು ಕೇಳ್ಪಟ್ಟಿದ್ವಿ. ನಮಗೆ FSCCIಯಿಂದ ಒಂದು, ಆಮೇಲೆ ಫುಡ್ ಸೇಫ್ಟಿ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನು, ಈ ಥರ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಂದ ನಿಮಗೆ ಪೂರಕವಾದಂಥ ವಾತಾವರಣ ಇಲ್ಲ ಅಂತ ನಮಗೆ ಬಂದಿರೋ ಮಾಹಿತಿ. ತಾವು ಅದ್ರ ಬಗ್ಗೆ ಹೇಳ್ಬೋದು ಸರ್. ನಾವು ಮುಂಚೆಯಿಂದ ಈಗ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಅಸೋಸಿಯೇಷನ್ಗೆ ಹೋದ್ಮೇಲೆ ಹೇಳ್ತಾರದೇ ಇದೆ, ಸಿಂಗಲ್ ವಿಂಡೋ ಮಾಡಿ, ಇದಕ್ಕೆ ಒಂದೇ ಒಂದು ಲೈಸೆನ್ಸು. ಇದರಲ್ಲಿ ಒಂದು ಲೈಸೆನ್ಸ್ ಮಾಡಿದ್ರೆ ಎಲ್ಲದಕ್ಕೂ ಅಪ್ಲೈ ಆಗಬೇಕು ಅನ್ನೋ ಥರ. ಇದಕ್ಕೆ 14 ಥರದ ಲೈಸೆನ್ಸ್ ಬರುತ್ತೆ. ಸುಮ್ಮನೆ ಆ ಲೈಸೆನ್ಸ್ ತೊಗೋ, ಈ ಲೈಸೆನ್ಸ್ ತೊಗೋ, ಪ್ರತಿಯೊಂದಕ್ಕೂ FSSAI ಮಾಡು, ಆಮೇಲೆ ಎಲೆಕ್ಟ್ರಿಕಲ್ಗೆ ತುಂಬ ತೊಂದರೆ ಮಾಡ್ತಾರೆ, ಕಮರ್ಷಿಯಲ್ ಮಾಡ್ತಾರೆ. ಈ ಥರದ್ದೆಲ್ಲ ಆವಾಗ ಬಂದು ತೊಂದರೆ ಮಾಡೋದು. BBMPಯಿಂದ ನಮ್ಗೆ ತೊಂದರೆ ಅಂತಲೇ ಹೇಳಿದ್ರೆ ಅವರು, ನೀವು ಏನು ಮಾಡಬೇಡಿ, ನೀವು ವ್ಯಾಪಾರ ಮಾಡ್ಕೊಂಡೋಗಿ, ನಿಮ್ಗೆ ತೊಂದರೆ ಮಾಡಲ್ಲ ಅಂದರೆ ಸಾಕು. ಬಟ್ ಅವರೇ ನಮಗೇನು ಅನುಕೂಲ ಮಾಡಬೇಕು ಅಂತ ನಾವೇನು ಕೇಳ್ತಾ ಇಲ್ಲ. ಬಟ್ ತೊಂದರೆಗಳು ಮಾಡಬಾರ್ದು ಅಂತ ನಮಗೆ ಪಾರ್ಕಿಂಗ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಕಡೆಯಿಂದನೂ ನನಗೆ ಅಂತ ನಾನು ಹೇಳ್ತಾ ಇಲ್ಲ, ಆ್ಯಸ್ ಎ ಜನರಲಾಗಿ ಇಂಡಸ್ಟ್ರಿಗೆ ಹೇಳ್ತೀನಿ, ಎಲ್ಲರಿಗೂ ತೊಂದರೆ ಇದೆ. ಸೊ ಆ ತೊಂದರೆಗಳನ್ನ ಸುಲಭವಾಗಿ ಮಾಡಿಕೊಟ್ರೆ ನಮ್ಮ ಇಂಡಸ್ಟ್ರಿ ತುಂಬ, ಯಾಕೆಂದರೆ ದಿಸ್ ಈಸ್ ಎ ನೆವರ್ ಡೈಯಿಂಗ್ ಇಂಡಸ್ಟ್ರಿ. ನಾವು ಇಂಡಸ್ಟ್ರಿ ಅಂತ ಹೇಳ್ತೀವಿ, ಅವ್ರು ನಮ್ಗೆ ಇನ್ನೂ ಇಂಡಸ್ಟ್ರಿಯಲ್ ಸ್ಟೇಟಸ್ ಕೊಟ್ಟಿಲ್ಲ. ಫುಡ್ ಅನ್ನೋದು ಎಲ್ಲರಿಗೂ ಬೇಕು. ಇತ್ತೀಚಿನ ದಿನಗಳಲ್ಲಿ ಒಂದು ಫ್ಯಾಮಿಲಿನಲ್ಲಿ ಒಂದು ಅಡುಗೆ ಮಾಡೋಕ್ಕೂ ಯಾರು ಇರೋದಿಲ್ಲ. ಅಂಥವ್ರಿಗೆ ಹೊರಗಡೆ ಬ್ಯಾಚುಲರ್ಸ್ ಇರ್ತಾರೆ, ಇವರೆಲ್ಲ ಇರ್ತಾರೆ, ಅವ್ರಿಗೆ ನಮ್ಮ ಹೋಟೆಲ್ ಇಂಡಸ್ಟ್ರಿ ಅನ್ನೋದು ಅವ್ರಿಗೆ ತುಂಬ ಹೆಲ್ಪ್ ಮಾಡ್ತಾಯಿದೆ. ಸೊ ನಾವು ಈ ಥರ ಮಾಡ್ತಾ ಇರುವಾಗ ನಮಗೆ ಎಲ್ಲದರಲ್ಲೂ ನೀವು ಸಹಾಯ ಮಾಡಿ ಸಾಕು. ನೀವೇನು ನಮ್ಮ ಕನ್ಸೆಷನ್ ಕೊಡಬೇಡಿ, ಏನೂ ಮಾಡಬೇಡಿ. ಬಟ್ ಒಳ್ಳೆ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡಿ, ಅಂದರೆ ಇಂಡಸ್ಟ್ರಿಯಲ್ ಸ್ಟೇಟಸ್ ಕೊಡಿ, ಒಂದು ಲೈಸೆನ್ಸನ್ನ ಒಂದೇ ಒಂದು ಸಿಂಗಲ್ ವಿಂಡೋ ಮಾಡಿಕೊಡಿ. ಈ ಥರದ್ದೆಲ್ಲ ನಾವು ಕೇಳಿದ್ದೀವಿ. ಅದನ್ನು ಮಾಡಿಕೊಟ್ರೆ ನಮ್ಗೆ ಆರಾಮಾಗಿರುತ್ತೆ. ಈಗ ಇವ್ರು ಕೆಲವೆಲ್ಲ ಈ FSSAI ಅದು ಇದೆಲ್ಲ ಮಾಡ್ತಿರೋದು, ಹೊರಗಡೆಯಿಂದ ಬರುವಂಥ ಫಾರಿನರ್ಸು ನಮ್ಮ ಮೇಲೆ ಗದಾ ಪ್ರಹಾರ ಮಾಡ್ತಾಯಿದ್ದಾರೆ. ಅವ್ರಿಗೆ ಸಹಾಯ ಆಗ್ತಾಯಿದೆ ವಿಧ, ನಮಗಾಗ್ತಾ ಇಲ್ಲ. ಅದು ಹೆಂಗೆ ಅಂತ ಹೇಳಿದ್ರೆ, ಈಗ ಮ್ಯಾಕ್ಡೊನಾಲ್ಡ್ಸು ಅವರು ಇವರೆಲ್ಲ ಇದ್ದಾರಲ್ಲ, ಅವ್ರುಗಳಿಗೆ ಸಪೋರ್ಟ್ ಆಗ್ತಾ ಇದೆ ವಿಧ, ನಮಗೆ ಆ ಥರ ಕಾನೂನನ್ನು ನಾವು ಪಾಲಿಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮಗೆ ಟೈಮು ಕೊಡಬೇಕು ನಾವು. ಯಾಕೆಂದರೆ ಇಷ್ಟು ವರ್ಷದಿಂದ ನಾವು ನಡ್ಕೊಂಬಂದಿರೋದೇ ಇದೇ ಥರ, ಅದನ್ನೇ ಪಾಲಿಸ್ಕೊಂಬಂದಿದ್ದೀವಿ. ಎಲ್ಲ ಒಂಚೂರು ಅದನ್ನು ಸಡಿಲಗೊಳಿಸ್ಬಿಟ್ಟು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ಕೇಳ್ತೀವಿ ನಾವು. ನೋಡಿ, ವಿಕಾಸ ದರ್ಪಣ ಇರೋದು 194 ದೇಶದಿಂದ ನಮ್ಮ 224 ಕಾನ್ಸ್ಟಿಟ್ಯೂನ್ಸಿಲಿ ಹೆಂಗೆ ದುಡ್ಡು ತರಿಸೋದು, ಹೆಂಗೆ ಕರ್ನಾಟಕ ಶ್ರೀಮಂತವಾದಂಥ ರಾಜ್ಯ ಮಾಡಿ ಒಂದು ಮಾಡೆಲ್ ಮಾಡಿಬಿಟ್ಟು ಸೇಮ್ ಕಾಪಿ ಕ್ಯಾಟು ಬೇರೆ ಸ್ಟೇಟ್ ಮಾಡಬೇಕು ಅಂತ ನಮ್ಮ ಹೋರಾಟ. ಫುಡ್ ಇಂಡಸ್ಟ್ರಿ ಎಷ್ಟು ಇಂಪಾರ್ಟೆಂಟು. ಮತ್ತು ಇಲ್ಲಿ ನಾನು ಎಜುಕೇಷನ್ ಬಗ್ಗೆ ನಾನು ಲಾಸ್ಟ್ ಟೈಮ್ ಮಾತಾಡ್ದಂಗೆ, ಫುಡ್ ಇಂಡಸ್ಟ್ರಿ ಬಂದಾಗ ಫಾರಿನರ್ಸ್ಗೆ ಇರುವಂಥ ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ಮು ನಮ್ಮವ್ರಿಗಿಲ್ಲ. ಈಗ ಒಂದು ಪಾಯಿಂಟಪ್ಪ, ಕಾಮನ್ ಸೆನ್ಸ್ ಯೋಚನೆ ಮಾಡೋಣ. ಇಂದಿರಾ ಗಾಂಧಿ ಕ್ಯಾಂಟೀನ್ ಓಪನ್ ಆಯಿತು, ಎಂಟೈರ್ ಸರ್ಕಾರ ನಡೆಸ್ತಿರೋ ಇಂದಿರಾ ಗಾಂಧಿ ಕ್ಯಾಂಟೀನ್ ಏನಾಯಿತು, ಕ್ವಾಲಿಟಿ ಏನಾಯಿತು, ಅವ್ರು ಅಲ್ಲಿರೋ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಪೇ ಮಾಡಿದ್ರು. ಅವರು ಏನಕ್ಕೆ ಇವಾಗ ಇಷ್ಟೊಂದು ಕ್ಲೋಸ್ ಆಗಿಬಿಡ್ತು? ಒಂದು ಗೌರ್ಮೆಂಟ್ ನಡೆಸ್ತಿರುವಂಥ ಕ್ಯಾಂಟೀನ್ಗಳು ಎಲ್ಲಿದೆ ಕ್ವಾಲಿಟಿ? ಇವ್ರುಗಳು ಬಂದ್ಬಿಟ್ಟು ನಮ್ಮ ಒಂದು ಹೋಟೆಲ್ ಬಗ್ಗೆ, ನಮ್ಮ ಕಷ್ಟಪಟ್ಟು ಈ ಥರ ತಪಸ್ವಿಗಳ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದು, ಇನ್ಸ್ಪೆಕ್ಷನ್ ಮಾಡೋದು, ಲೈಸೆನ್ಸ್ಗಳು ತೊಗೊಳ್ಳೋದು, ಹರಾಸ್ಮೆಂಟ್ ಅಲ್ಲದೆ ಇನ್ನೇನು? BSNL ಏನಾಯಿತು, ಇಂಡಿಯನ್ ಏರ್ಲೈನ್ಸ್ ಏನಾಯಿತು, NGF ಏನಾಯಿತು, ಗೌರ್ಮೆಂಟ್ ಅಂಡರ್ಟೇಕಿಂಗು. ದಯವಿಟ್ಟು ರಿಕ್ವೆಸ್ಟ್, ನಾವು ಭಾರತರ್ರಿ, ನಮಗೆ ಫ್ರೀಡಮ್ ಬಿಡಿ, ನಮ್ಗೇನು ತೊಂದರೆ ಕೊಡಬೇಡಿ. ಇಲ್ಲಿ ಹರಾಸ್ಮೆಂಟ್ ಮಾಡೋದಲ್ದೇ ಲೇಬರ್ ಆ್ಯಕ್ಟಲ್ಲಿ ಬರ್ತಾರೆ, ಹಾಗೆ ಒಂದೊಂದು ಹರಾಸ್ಮೆಂಟ್ ಮಾಡಿದ್ರೆ ಹೆಂಗೆ ನಡ್ಸೋಕ್ಕಾಗುತ್ತೆ? ನಮ್ಮ ಹೋಟೆಲ್ ಅಸೋಸಿಯೇಷನ್ಗೆ ಒಂದು ರಿಕ್ವೆಸ್ಟ್ ಸರ್, ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ನೀವು ಸರ್ಕಾರಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಅದು ಫೈಲು ಹಂಗೆ ಬೀಳುತ್ತೆ ಸರ್, ಏನೂ ಮಾಡಲ್ಲ ಇವರು. ಇದಕ್ಕೊಂದು ಹೋರಾಟ ಆಗಬೇಕು. ವಿಕಾಸ ದರ್ಪಣ ಮುಖಾಂತರ ಇಡೀ ಕರ್ನಾಟಕಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ನೀವು ಸೇರಿಬಿಟ್ಟು ಹೋರಾಟ ಮಾಡಬೇಕು. ನಮಗೆ ಅನ್ನದಾತರವರು, ಅನ್ನಪೂರ್ಣೇಶ್ವರವರು, ಹೋಟೆಲ್ ಇಂಡಸ್ಟ್ರಿ ಅವ್ರಿಗೆ ಎಲ್ಲ ರೇಟ್ಸು, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಯಾಕೆ ಗೊತ್ತಾ ಕೇಳ್ತಿರೋದು? ಎಲೆಕ್ಟ್ರಿಸಿಟಿ ಕಮ್ಮಿ ಆಗಲಿ, ವಾಟರ್ ಫೆಸಿಲಿಟಿ, ಎಲ್ಲ ರೇಟ್ಸ್ಗಳು, ಟ್ಯಾಕ್ಸಸ್ ಕಮ್ಮಿ ಆಯಿತು ಅಂದರೆ ನಮ್ಗೆ ಕಮ್ಮಿ ರೇಟಲ್ಲಿ ಕೊಡ್ತಾರವರು. ಈ ಒಂದು ವಾತಾವರಣ ನಾವು ಕಲ್ಪಿಸ್ಬೇಕು ಹೊರತು ಅವ್ರು ಹೋರಾಟ ಮಾಡಿದ್ರೆ ಏನಾದ್ರು ಗೊತ್ತಾ, ಬಿಸ್ನೆಸ್ ಅಂತ ಬಂದ್ಬಿಡುತ್ತೆ ಸರ್. ಈ ನಿಟ್ಟಿನಲ್ಲಿ ನಾವು ಫ್ರಮ್ ಆಯುಷ್ TV, ನಮ್ಮ ಮೀಡಿಯಾ, ನಮ್ಮ ವಿಕಾಸ ದರ್ಪಣ ಮುಖ್ಯನ, ಪಬ್ಲಿಕ್ ಮುಖ್ಯನ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಸರ್. ನಿಮ್ಮ ಅಸೋಸಿಯೇಷನ್ ಇದೇ ಟೈಪ್ ನಮಗೆ ಸಪೋರ್ಟ್ ಬೇಕು. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅಲ್ಲ, ನಮಗೆ ಆ್ಯಕ್ಚುಲಿ ಇವತ್ತಿನವರೆಗೂ ಯಾರು ಈ ಥರ ಒಂದು ಮಾತನ್ನು ಯಾರು ನಮಗೆ ತಿಳಿಸೇ ಇರಲಿಲ್ಲ. ನಿಮಗೆ ಅದಕ್ಕೆ ಬಗ್ಗೆ ಕೃತಜ್ಞತೆ ಹೇಳ್ತೀವಿ. ಯಾಕೆಂದರೆ ನಮ್ಮನ್ನು ಮುಂದೆ ತೊಗೊಂಡೋಗೋರು ಯಾರೂ ಇಲ್ಲ. ನಾವುಗಳು ಎಷ್ಟೇ ಅಸೋಸಿಯೇಷನಿಂದ ಹೋಗಿ ಎಲ್ಲ ಮಾಡಿಕೊಟ್ರೂ ಕೂಡ
ಫೈಲ್ ಸೈಡಲ್ಲಿ ಇರ್ತವೆ, ಅದ್ರ ಬಗ್ಗೆ ಯಾರು ಇಂಪಾರ್ಟೆನ್ಸ್ ಕೊಡೋರಿಲ್ಲ. ನಾವು ಎಲೆಕ್ಟ್ರಿಸಿಟಿನಲ್ಲಿ ಕೇಳಿದ್ವಿ, ಡೆಪಾಸಿಟ್ ಬಗ್ಗೆ ಕೇಳಿದ್ವಿ, ಲೈಸೆನ್ಸ್ ಬಗ್ಗೆ ಕೇಳಿದ್ವಿ, ಯಾವುದಕ್ಕೂ ಮತ್ತು 24 ಅವರ್ಸು ಓಪನಿಂಗಿಗೆ ಕೇಳಿದ್ವಿ, ಯಾವುದೂ ಮಾಡಲೇ ಇಲ್ಲ ಅವರು. ಈಗ ಇತ್ತೀಚೆಗೆ 20 ಅವರ್ 24 ಅವರ್ಸ್ ಓಪನ್ ಮಾಡಿ ಅಂತೇಳಿ ಹೇಳ್ತಾರೆ, ಬಟ್ ರಾತ್ರಿ 1 ಗಂಟೆ ಆಯ್ತು ಅಂದರೆ ನೀವು ಬಾಗ್ಲಾಕ್ರಿ ಅಂತೇಳಿ ಬಂದು ಹೇಳೋರು ಇದ್ದಾರೆ ಈಗಲೂ ಎಲ್ಲ ಕಡೆ. ಅದಕ್ಕೆ ನಮ್ಮ ಅಸೋಸಿಯೇಷನ್ ಫೋನ್ ಬರ್ತಾನೆ ಇರುತ್ತೆ, ನಮ್ಮ ಹೋಟ್ಲು ಬಾಗಿಲು ತೆಗೆದಿದ್ವಿ ಬಂದು ಬಾಗ್ಲಾಕಿ ಅಂತೇಳಿ ಹೇಳ್ತಾರೆ ಅಂತ ಅಂದ್ಬಿಟ್ಟಲ್ಲ. ಸೊ ಅದಕ್ಕೆ ಸುಮ್ಮನೆ ಒಂದು ಕಾಟಾಚಾರ ಕಾನೂನು ಮಾಡೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ಕಡೆ ಹೋಟ್ಲು ಓಪನ್ ಮಾಡೋಕ್ಕೆ 24 ಅವರ್ಸ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ ಡೆಪಾಸಿಟ್ನಲ್ಲಿ ಕನ್ಸೆಷನ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಮಾಡಿದಾಗ ನಮಗೂ ಒಂದು ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡಿ ನಮ್ಗೆ ಕೊಟ್ಟರೆ, ನಿಮ್ಮಂಥವ್ರು ನಮ್ಮನ್ನು ಮುಂದೆ ತೊಗೊಂಡ್ರೆ ನಾವು ಹಿಂದೆ ಇರ್ತೀವಿ, ನಿಮ್ಮ ಜೊತೆಗೆ ಇರ್ತೀವಿ ಯಾವಾಗಲೂ. ಖಂಡಿತವಾಗ್ಲು ಸರ್, ನಾವೆಲ್ಲರೂ ನಿಮ್ಮ ಜೊತೆಲಿದ್ದೀವಿ ಸರ್. ಈ ಟೈಮಲ್ಲಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮಲ್ಲಿ ಎಷ್ಟು ಐಟಮ್ಸ್ ಇದೆ ಸರ್? ಆಮೇಲೆ ನಮ್ಮದು ಕೊರೋನಾ ಬಂದ ನಮ್ಗೆ ಫುಡ್ಡಿನ ವ್ಯಾಲ್ಯೂ ಗೊತ್ತಾಯಿತು, ಸೌತ್ ಇಂಡಿಯಾದು ಇಮ್ಯುನಿಟಿ ಹೆಂಗೆ ಬೂಸ್ಟ್ ಆಗುತ್ತೆ ಅಂತ. ದುರಂತ ಏನು ಅಂದರೆ ಪಿಜ್ಜಾಗೆ ಮತ್ತು ಬರ್ಗರ್ಗಿರೋ ಬೆಲೆ ನಮಗಿಲ್ಲ. ನಮ್ಮ ಸರ್ಕಾರದಿಂದ ನಮ್ಗೆ ಅಬ್ರಾಡ್ ಎಲ್ಲ ಥರನೂ ಓಪನ್ ಮಾಡ್ಕೊ ಪೂರಕವಾದಂಥ ವಾತಾವರಣ ಇಲ್ಲ. ಈ ನಿಟ್ಟಿನಲ್ಲಿ ಸರ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಹೊರ ದೇಶದಿಂದ ಅಮೌಂಟ್ ತರೋ ಕಡೆ ನೋಡಬೇಕು, ನಮ್ಮ ಅಮೌಂಟ್ ತೊಗೊಂಡೋಗಿ ಅಂತ ನಾವು ವರ್ಕ್ ಮಾಡಬಾರ್ದು. ಇದ್ರ ಬಗ್ಗೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಮ್ಮ ಸರ್ಕಾರದಿಂದ ಮತ್ತು ನಮ್ಮ ಜನರಿಂದ ಸರ್? ನಮ್ಮ ಜನಗಳು ಏನಂದರೆ, ಈಗ ನೀವು ಯಂಗರ್ ಜನ್ರೇಷನ್ ಏನಾಗಿಬಿಟ್ಟಿದೆ ಅಂದರೆ ಕಟ್ಲರಿಲೆಸ್ ಫುಡ್ಡನ್ನ ಇಷ್ಟಪಡ್ತಾರೆ. ಒಂದು ಕಡೆ ಕೂತ್ಕೊಂಡು ಊಟ ಮಾಡೋದೇನೇನಿಲ್ಲ, ಒಂದು ನ್ಯಾಪ್ಕಿನಲ್ಲಿ ಇಟ್ಕೊತಾರೆ, ಪಿಜ್ಜಾ ಆಗಲಿ ಬರ್ಗರ್ ಆಗಲಿ ರೋಲ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಆ ಇಂಡಸ್ಟ್ರಿಗಳಿಗೆ ಈಗಲೂ ಮಣೆ ಹಾಸ್ತಾ ಇದ್ದಾರೆ ವಿನ, ಮತ್ತು ಅವರು ರೇಟನ್ನೆಲ್ಲ ಕೇಳೋದೇ ಇಲ್ಲ. ಅವ್ರದ್ದು ಏನು ರೇಟ್ ಇದೆ ಅಂತ ಯಾವಾಗಿತ್ತು, ಹಳೆ ರೇಟ್ ಏನು ರಿವೈಸ್ ಆಯಿತು ಬಗ್ಗೆ ಯಾರು ಕೇಳೋಕ್ಕೂ ಹೋಗೋದಿಲ್ಲ. ಅವ್ರು ಕೇಳಿದ್ದನ್ನು, ಯಾಕೆಂದರೆ ಅವ್ರ ಕಾರ್ಡ್ ಇರುತ್ತೆ, ಇಲ್ಲಾಂದರೆ UPI ಇರುತ್ತೆ, ಪೇಮೆಂಟ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಅದನ್ನು ನಾವು ಹೇಳೋದೇನೆಂದರೆ, ಅವ್ರಿಗೆ ಮಾಡಿರೋ ಕಾನೂನನ್ನು ಇನ್ನೂ ಸ್ಟ್ರಿಕ್ಟ್ ಮಾಡಿ, ನಮ್ಮ ಕಾನೂನನ್ನ ಸಡಿಲ ಮಾಡಿ, ನಮ್ಮದು ಇದಕ್ಕೆ ಫುಡ್ಗೆ ಪ್ರಾಮುಖ್ಯತೆ ಕೊಡೋದಕ್ಕೆ ಸರ್ಕಾರದಿಂದ ಒಂದು ಪಬ್ಲಿಕ್ಕಿಗೆ ಅವೇರ್ನೆಸ್ ತರಬೇಕು ಅಂತ ನಾವು ಕೇಳ್ಕೊತೀವಿ. ಅಥವಾ ನಿಮ್ಮ TV ಮೂಲಕ ಅದನ್ನು ಅವೇರ್ನೆಸ್ ತರಬೇಕು ಅಂತ. ಬಿಕಾಸ್ ನಮ್ಮ ಫುಡ್ ಎಷ್ಟೇ ಹೆಲ್ದಿ, ಅವ್ರದ್ದು ಅಷ್ಟೇ ಅನ್ಹೆಲ್ದಿ. ಯಾಕೆಂದರೆ ಈಗ ನಿನ್ನೆನೋ ಮೊನ್ನೆನೋ ಎಲ್ಲೋ ಒಂದು ಕಡೆ ಎಲ್ಲ ರೈಡ್ ಮಾಡಿದ್ದಾರೆ. ಎಲ್ಲ 7 ಹೋಟೆಲ್ಸ್ ಆಫ್ ಫಾರಿನ್ ಇಂಡಸ್ಟ್ರೀಸ್ ಲೈಕ್ ಡಾಮಿನೋ, ಪಿಜ್ಜಾ ಹಟ್ ಅವ್ರದ್ದೆಲ್ಲ, ಅವ್ರು ಹಾಕೋ ಪದಾರ್ಥಗಳೆಲ್ಲ ಪಾಯ್ಸನ್ ಅನ್ನೋದನ್ನು ಅವ್ರು ತೋರಿಸ್ತಾ ಇದ್ದಾರೆ. ನಮ್ಮವ್ರು ಅದನ್ನೇ ಹೋಗಿ ತಿಂತಾರೆ. ಅದನ್ನೇನು ಮಾಡೋದು ನೋಡಿ, ಫುಡ್ ಡಿಪಾರ್ಟ್ಮೆಂಟ್ ಬರೋದು ಹೆಲ್ತ್ ಮಿನಿಸ್ಟ್ರಿ ಅಂಡರು. ಹೆಲ್ತ್ ಬಗ್ಗೆ ಪೂರಕವಾದಂಥ ವಾತಾವರಣ ಇರಬೇಕು. ನಮ್ಮ ಇಂಡಿಯಾ ಏನಾಗಿದೆ ಗೊತ್ತಾ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಮ್ಗೆ ಇಂಡಿಯನ್ಸ್ ಬೇಕಾಗಿರೋದು ಫಾರಿನರ್ಸ್ಗೆ. ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಇವ್ರು ಏನಾಗಿಲ್ಲ ಅಂದರೆ ದೆನ್ ದೇ ವಿಲ್ ಇಂಪ್ಲಿಮೆಂಟ್. ಇದೇ ಕೆಲಸ ಸಿಂಗಾಪುರಲ್ಲಿ ಮಾಡ್ಬಿಡಲಿ, ನೋಡೇ ಬಿಡೋಣ, ಸಾಧ್ಯನೇ ಇಲ್ಲ. ಸರ್ಕಾರ ಹಂಗಿದೆ ಅಲ್ಲಿ. ಈ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಬೇಕು, ನಾವು ಪೂರಕವಾಗಿ ಹೋರಾಟ ಮಾಡ್ತೀವಿ. ಇದು ಮಾತಿತ್ತು ಸರ್. ಇನ್ನೊಂದು ವಿಚಾರ, ನಾನು ನೋಡಿದಂಗೆ ಲೇಬರ್ ಇಶ್ಯೂ ತುಂಬ ಇದೆ ನಮ್ಮ ಹೋಟೆಲ್ ಇಂಡಸ್ಟ್ರಿಲಿ ಅಂತ. ಪದೇ ಪದೇ ನನಗೆ ಇಶ್ಯೂಗಳು ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ತಾವೇನು ಸರ್, ಏನಕ್ಕೆ ಪ್ರಾಬ್ಲಮ್ಸ್ ಇದೆ ಅಂತ? ಅಂದರೆ ನಮ್ಮ ಇಂಡಸ್ಟ್ರಿನಲ್ಲೂ ಹಿಂದೆ ನಡೆಸ್ಕೊಂಬಂದಾಗ, ಹಿರಿಯರು ನಡೆಸ್ಕೊಂಬಂದಾಗ ಸ್ವಲ್ಪ ಲೂಪೋಲ್ಸ್ ಇತ್ತು. ಯಾಕೆಂದರೆ ಸಂಬಳಗಳೆಲ್ಲ ಕಡಿಮೆ ಇತ್ತು ಇದೆಲ್ಲ ಮಾಡಿದಾಗ. ಬಟ್ ಈಗಿನ ಜನ್ರೇಷನಲ್ಲಿ ಸಂಬಳ ಯಾವ ಇಂಡಸ್ಟ್ರಿಗಿಂತನೂ ನಮ್ಮಲ್ಲಿ ಸಂಬಳ ಎಲ್ಲ ಚೆನ್ನಾಗಿದೆ, ಎಲ್ಲ ಆಗಿದೆ. ಬಟ್ ಏನಂದರೆ ಇದರಲ್ಲಿ ನಮ್ಮ ಈಗಿನ ಲೇಬರ್ ಮೆಂಟಾಲಿಟಿ ಏನಂದರೆ, ಕೈ ಗಲೀಜಾಗುತ್ತೆ, ಪ್ಯಾಂಟ್ ಗಲೀಜಾಗುತ್ತೆ, ಬಟ್ಟೆ ಗಲೀಜಾಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಅವ್ರು ನಮ್ಮ ಇಂಡಸ್ಟ್ರಿಗೆ ಬರ್ತಾಯಿಲ್ಲ. ಅದೇ ಯಾವುದೋ ಮಾಲಲ್ಲಿ AC ರೂಮ್ ಇರುತ್ತೆ, ಅದೆಲ್ಲ ಇರುತ್ತೆ ಅಂದರೆ ಒಂದು 10,000 ರೂಪಾಯಿ ಕೆಲಸಕ್ಕೆ ಹೋಗ್ತಾರೆ. ನಾವು 15,000, 18,000, 20,000 ಸಂಬಳ ಕೊಡ್ತೀವಿ ಅಂದರೆ ಬರೋದಿಲ್ಲ. ಈ ಥರ ಪರಿಸ್ಥಿತಿ ಇದೆ ಒಂದು. ಎರಡನೇದು ಅಂದರೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೋಟ್ಲಿನ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋರಿಗೆ ಮದುವೆ ಆಗಬೇಕು ಅನ್ನೋಂಗಿದ್ರೆ ಹೆಣ್ಮಕ್ಳು ಸಿಗಲ್ಲ. ಅವ್ರ ಪೇರೆಂಟ್ಸ್ಗೆ ಏನಂದರೆ, ಇವ್ನು ಹೋಟ್ಲಲ್ಲಿ ಕೆಲಸ ಮಾಡೋನು, ಇವ್ನು ಜೀವನ ಹೆಂಗೆ ಸಾಗಿಸ್ತಾನೆ ಹಾಗೆ ಹೀಗೆ ಅಂತ. ಬಟ್ ಆದರೆ ಆ ವಿಚಾರದಲ್ಲಿ ತೊಗೊಂಡಾಗ ಈವನ್ ಪುರೋಹಿತರುಗಳಿಗೂ ಪಾಪ ಮಕ್ಕಳು ಮದುವೆ ಆಗೋದೇ ಇಲ್ಲ. ಆ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ. ಏನಂದರೆ ಎಲ್ಲರಿಗೂ ಕಾಲರ್ ಬಟ್ಟೆ ಗರ್ಗರಿ ಇರಬೇಕು, ಇದೆಲ್ಲ ಇರಬೇಕು, ಮೈ ಗಲೀಜಾಗಬಾರ್ದು, ಆ ಪರಿಸ್ಥಿತಿ. ಅದೇ ಹಿಂದಿನ ಶ್ಲೋಕ ಇದೆಯಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಅದ್ರ ಬಗ್ಗೆ ತೊಗೊಂಡಾಗ ಅವ್ರಿಗೆ ನಾನು ಹೇಳೋದಂತಂದರೆ, ಎಂಥ IAS ಆಫೀಸರ್ ಕೂಡ ಸೇವ್ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಊಟ ತಿಂಡಿ ವ್ಯವಸ್ಥೆ, ರಿಸೈಡಿಂಗ್ ಎಲ್ಲ ಮಾಡಿಕೊಟ್ಟು ವರ್ಷಕ್ಕೆ ಬಟ್ಟೆ ಕೊಟ್ಟು ಎಲ್ಲ ಮಾಡಿದ್ರೆ ಅವ್ನು ತಿಂಗಳಿಗೆ ಮಾರಕ್ಕೆ ಖರ್ಚಿಗೂ ದುಡ್ಡು ಕೊಡ್ತೀವಿ ನಾವು. ಅದೇನು ಸಂಬಳ ಬರುತ್ತೆ ದಟ್ ಇಟ್ ಸೆಲ್ಫ್ ಈಸ್ ಅ ಸೇವಿಂಗ್. ಆ ಸೇವಿಂಗು ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಅಥವಾ ಬೇರೆಯವ್ರು ಕೂಡ ಸೇವ್ ಮಾಡೋಕ್ಕಾಗಲ್ಲ. ಅಷ್ಟು ಪರಿಸ್ಥಿತಿ ಇದ್ರೂ ಅವ್ರು ಮಾಡೋದಿಲ್ಲ, ನಮ್ಮ ಇಂಡಸ್ಟ್ರಿಗೆ ಬರೋದಿಲ್ಲ. ನಮಗೆ ಜಾಬ್ ಸೆಕ್ಯೂರಿಟಿ ಬೇಕು, ಜಾಬ್ ಸೆಕ್ಯೂರಿಟಿ ಅಂತಾರೆ ನೋಡಿ. ಇವ್ರು ಅಂದ್ರಲ್ಲ, AC ಕೂತ್ಕೊಂಡ್ರೆ ನಮ್ಮ ಅಪ್ಪನ ಯಾರೂ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ. ಜಾಬ್ ಸೆಕ್ಯೂರಿಟಿ ಅಂದರೆ ನಾಲೆಜ್ ಇರಬೇಕು. ಫುಡ್ಡು ಮನುಷ್ಯ ಸಾಯೋ ತನಕ ತಿನ್ನಲೇಬೇಕು. ಫುಡ್ ಇಂಡಸ್ಟ್ರಿಲಿ ವರ್ಕ್ ಮಾಡಿಬಿಟ್ರೆ ಜಾಬ್ ಸೆಕ್ಯೂರ್ಡ್ ನಿಮ್ಮದು. ಇಲ್ಲಿರೋ ಸೆಕ್ಯೂರಿಟಿ ನನ್ನ ಪ್ರಕಾರ ಯಾವ ಇಂಡಸ್ಟ್ರಿಲೂ ಕೊಡೋಲ್ಲ. ಜೊತೆಲಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, 3 ಹೊತ್ತು ರುಚಿಕರವಾದಂಥ ಊಟ ಸಿಗುತ್ತಲ್ಲಿ.
ಪೇ ಮಾಡೋಂಗಿಲ್ಲ, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಲ್ಲಿ. ಇನ್ನು ಬರೋ ದುಡ್ಡು ಏನು ಮಾಡ್ತಾರೆ ಇಲ್ಲಿ, ಯು ಕ್ಯಾನ್ ಸೇವ್ ಇಟ್, ಫ್ಯಾಮಿಲಿ ಕಳಿಸ್ಬೋದು, ರಾಯಲ್ ಆಗಿರ್ಬೋದು. ಬಟ್ ಏನು ಅಂದರೆ ಮೈ ಬಗ್ಸ್ಬೇಕು. ನಾವು ಮೈ ಬಗ್ಸಲ್ಲ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಅಂದರೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದು ಕೆಂಪೇಗೌಡ ಸ್ಟೇಷನಲ್ಲಿ ಅಲ್ಲಿ ಇಳಿದಾಗ ಅವನಿಗೆ ಫಸ್ಟ್ ಕಾಣೋದೇ ಹೋಟ್ಲ್ ಇಂಡಸ್ಟ್ರಿ. ಅವನು ಅವನಿಗೇನು ಗೊತ್ತಿರಲ್ಲ. ಅವನನ್ನು ಕರೆದು ಊಟ ತಿಂಡಿ ಕೊಟ್ಟು ಕೆಲಸ ಕಲಿಸಿ ಎಲ್ಲ ಮಾಡ್ತೀವಿ ನಮ್ಮ ಇಂಡಸ್ಟ್ರಿ. ಅದೇ ನೀವು ಇವಾಗ ನಾವು ಮೊನ್ನೆ ಹೀಗೆ ಮಾತಾಡ್ತಾರೋ ಹೇಳ್ತಾ ಇದ್ದೆ, ಏರ್ಲೈನ್ ಇಂಡಸ್ಟ್ರಿನಲ್ಲೇ ನೀವು ಒಳಗೆ ಹೋಗಿ ಕೂತ್ಕೊಂಡ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಸೀಟ್ ಟಿಕೆಟಿಂಗು, ಒಂದು ವಾಟ್ರ್ ಕೊಡಲ್ಲ, ಒಂದು ಇದು ಕೊಡಲ್ಲ, ಏನು ವ್ಯವಸ್ಥೆಗಳಿಲ್ಲ ಅಲ್ಲಿ. ಆದರೆ ನಾವು ನಮ್ಮ ಹೋಟ್ಲಿಗೆ ಬೆಳಿಗ್ಗೆ ಬಂದ ತಕ್ಷಣ ಒಂದು ಕುಡಿಯೋ ನೀರಿಂದ ಹಿಡಿದು ಟಾಯ್ಲೆಟ್ ಫೆಸಿಲಿಟಿಯಿಂದ ಒಂದು ಊಟ ತಿಂಡಿ ಕಾಫಿ ಎಲ್ಲ ಕೊಟ್ಟು ಅವ್ರನ್ನ ಆತಿಥ್ಯ ಮಾಡಿ ಒಳ್ಳೆ ನಗ್ನಗ್ತಾ ಕಳಿಸ್ಕೊಡ್ತೀವಿ. ಅದೇ ಏರ್ಲೈನಲ್ಲಿ ಯಾರು ನಗ್ತಾರಾ? ಒಂದು ನಗು ಕೂಡ ಇಲ್ಲ. ಅವ್ರು ಹೇಳಿದ ರೇಟು, ಅದರಲ್ಲಿ ಟಿಕೆಟ್ ರೇಟು ಇವತ್ತು ತೊಗೊಂಡಿರೋ ರೇಟ್ ನಾಳೆ ಬೇರೆ, ನಾಳೆದು ಬೇರೆ, ಯಾವುದಕ್ಕೊಂದು ಸ್ಟ್ಯಾಂಡರ್ಡೈಸೇಷನ್ ಇಲ್ಲ. ಒಂದು ಲೋಟ ನೀರು ಬೇಕಾದ್ರೆ ಕೇಳಿದ್ರೆ ಎಸ್ ಅಂದ್ಬಿಟ್ಟು ಇಂಗ್ಲೀಷ್ನಲ್ಲಿ ಹೇಳ್ಬಿಟ್ಟು ಹೋದರೆ ಈ ಕಡೆ ತಿರುಗಿ ನೋಡಿರಲ್ಲ, ವಾಪಸ್ ಬಂದು ಕೇಳಿದಾಗ ತಿರ್ಗಾ ಅಂತ ವಾಪಸ್ ಹೋಗಿ ತರ್ತಾರೆ. ಅಂದರೆ ಅವರಿಗೆ ಅಷ್ಟು ಕಮಿಟ್ಮೆಂಟ್ ಇರುತ್ತೆ. ಅವರು ಯಾವುದಕ್ಕೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅವ್ರಿಗೆ. ಇವತ್ತು ಈ ಹೋಟೆಲ್ ಇಂಡಸ್ಟ್ರಿಯವರು ಎಷ್ಟು ಜನಕ್ಕೆ ಫ್ರೀಯಾಗಿ ಊಟ ಕೊಟ್ಟಿರ್ತಾರೆ ಗೊತ್ತಾ? ಹಳ್ಳಿಯಿಂದ ಬಂದಿರ್ತಾರೆ, ಎಜುಕೇಷನ್ ಮಾಡ್ತಿರೋ ಸ್ಟೂಡೆಂಟ್ಸ್ಗಳಿಗೆ. ನನಗೆ ಗೊತ್ತಿರೋಂಗೆ ಸುಮಾರು ಜನಕ್ಕೆ ಅವ್ರಿಗೆ ಊಟ ಹಾಕಿ ಇವತ್ತು ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ ಅವ್ರುಗಳು. ಸೊ ನಮಗೆ ಈ ವೆಲ್ಕಮ್ ಮಾಡೋವಂಥ ಅನ್ನಪೂರ್ಣೇಶ್ವರಿ ಇವ್ರಿಗೆ ಪೂರಕವಾದ ವಾತಾವರಣ ಇರೋ. ಆಮೇಲೆ ನಮ್ಮ ವಿಕಾಸ ದರ್ಪಣ ಮುಖೇನ ಹಳ್ಳಿಲೂ ನಿಮ್ಗೆ ಏನು ಜಾಬ್ ರಿಕ್ವೈರ್ಮೆಂಟ್ಗೋಸ್ಕರ ನೀವು ನಮ್ಗೆ ಫೋನ್ ಮಾಡ್ತಿರ್ತೀರಲ್ಲ, ಕೆಳಗಡೆ ಹೋಗ್ತಿರೋ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ. ಇವತ್ತು ಸರ್ ನಮ್ಮ ಕಡೆಯಿಂದ ನಿಮ್ಗೊಂದು ಕಮಿಟ್ಮೆಂಟ್ ಕೊಡ್ತಾಯಿದ್ದೀವಿ. ಟ್ರೈನ್ಡು, ಅದಕ್ಕಿಂತ ಇಂಪಾರ್ಟೆಂಟು ಲಾಯಲ್ ಆಗಿರೋದು ಬೇಕು. ಆ ಥರದ್ದು ನಾವು ಟ್ರೈನಿಂಗ್ ಕೊಟ್ಟು ನಿಮ್ಮ ಹತ್ರ ನಾವು ಕಳಿಸ್ಕೊಡ್ತೀವಿ. ದಯಮಾಡಿ ನಿಮ್ಮ ಹೋಟೆಲ್ ಇಂಡಸ್ಟ್ರಿ ಅವ್ರಿಗೆ ಜಾಬ್ ಕೊಡ್ತೀರಾ? ನಮಗೆ ಆ್ಯಕ್ಚುಲಿ ದಿನ ಬೆಳಗಾತಿದ್ರೆ ಲೇಬರ್ ಇರಲ್ಲ. ನೀವು ಈ ಥರ ಕೊಡ್ತೀವಿ ಅಂತೇಳಿ ಹೇಳಿದಾಗ ನಮಗಂತೂ ವರ ಬಂದಂಗೆ ಆಗುತ್ತೆ, ದೇವ್ರು ವರ ಕೊಟ್ಟಂಗೆ ಇರುತ್ತೆ. ಹಾಗೆಯೇ ಇದು ಮೋಸ್ಟ್ ವೆಲ್ಕಮಿಂಗು. ನಾವು ನಿಮ್ಮ ಜೊತೆಗೆ ಇರ್ತೀವಿ, ನೀವು ನಮಗೆ ಇದನ್ನು ವ್ಯವಸ್ಥೆ ಮಾಡಿ. ನಾವು ಆ್ಯಕ್ಚುಲಿ ನಮಗೆ KDBಯಿಂದ ಒಂದು ಲ್ಯಾಂಡ್ ಕೂಡ ಅಲಾಟ್ ಆಗಿದೆ. ನಾವು ಅದನ್ನು ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ ಕೂಡ ಭಾಳ ಯೋಚನೆ ಮಾಡಿದ್ವಿ. ಬಟ್ ಅದೇ ಆ ಪ್ರೋಸೆಸ್ ಇದೆಯಲ್ಲ, ದಿಸ್ ಎ ವೆರಿ ಲಾಂಗ್ ಪ್ರೋಸೆಸ್ಸು. ಅದ್ರ ಬಗ್ಗೆ ಇನ್ವಾಲ್ವ್ ಆಗಬೇಕಾದ್ರೆ ಎಲ್ಲ ಹೋಟೆಲಿಯರ್ಸು ಬ್ಯುಸಿ ಇರ್ತಾರೆ. ಅವ್ರನ್ನ ಕರ್ಕೊಂಬಂದು ಮಾಡಿಸೋದು, ಅದಕ್ಕೆ ಸ್ಟ್ರಕ್ಚರ್ ಮಾಡೋದೆಲ್ಲ, ಅದೆಲ್ಲ ಇಟ್ಸ್ ಎ ಬಿಗ್ ಹೆಡ್ಏಕ್. ಅದನ್ನು ನೀವು ನಮ್ಮ ಜವಾಬ್ದಾರಿನ ನೀವು ತೊಗೊತೀನಿ ಅಂದಾಗ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು. ಸರ್, ಇವತ್ತು ಮಾತು ಕೊಡ್ತಾ ಇದ್ದೀನಿ ಚಾನಲಲ್ಲಿ, ಆಯುಷ್ TV ಮುಖೇನ ನಾವು ನಿಮ್ಮ ಹೋಟೆಲ್ ಇಂಡಸ್ಟ್ರಿಗೆ 100% ಅಥೆಂಟಿಕ್ ಟ್ರೈನಿಂಗ್ ಕೊಟ್ಟು ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಲಾಯಲ್ ಆಗಿರೋಗೆ. ಯಾಕೆಂದರೆ ಲಾಯಲ್ ಇರೋರೇ ಸಿಗ್ತಿಲ್ಲ ಇವತ್ತು. ಎಲ್ಲ ನನಗೆ ಗೊತ್ತಿರೋಗೆ ಕಲಿತಾರೆ, ನಿಮ್ಮ ಹತ್ರ ಕಲಿತ್ಬಿಟ್ಟು ಮೆತ್ತು ಹೋಗಿ ಇನ್ನೊಂದು ಬ್ರಾಂಚ್ ಮಾಡಿಬಿಡ್ತಾರೆ, ಅವರೊಂದು ಓಪನ್ ಮಾಡಿಬಿಡ್ತಾರೆ. ಈ ಥರ ಎಷ್ಟು ಜನ ಮಾಡಿರ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಇದಾಗಿದೆ ಸರ್, ನೋಡಿದ್ದೀರಾ? ಇದು ದಿನನಿತ್ಯ ನಡೀತಾರಂಥದ್ದು. ಇದರಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಇವತ್ತು ಈ ಹೋಟ್ಲಲ್ಲಿ ಇರೋ ನಾಳೆ ಪಕ್ಕದ ಹೋಟ್ಲಲ್ಲಿ ಇರ್ತಾನೆ. ಯಾಕೆ ಕೇಳಿದ್ರೆ ಇಲ್ಲಿ 500 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂತ ಅಲ್ಲಿಗೆ ಹೋಗಿರ್ತಾನೆ. ಆ ಲಾಯಲ್ಟಿ ಅನ್ನೋದು ನೀವು ಹೇಳ್ದಂಗೆ ಇಲ್ಲವೇ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ನಮ್ಮಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಆ ಅನ್ಹೆಲ್ದಿ ಕಾಂಪಿಟೇಷನ್ ಬರಬಾರ್ದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಒಬ್ಬ ಬೆಳೀತಾ ಇದ್ದಾನೆ ಅನ್ನೋದಂದರೆ ಪಕ್ಕದಲ್ಲೇ ಇನ್ನೊಬ್ಬ ಬಂದು ಹೋಟ್ಲು ಮಾಡ್ತಾನೆ. ಅದು ನಮ್ಮ ಹೋಟೆಲಿಯರ್ಸ್ ಅದನ್ನು ಬದಲಾಯಿಸಬೇಕು ಅಂತ ನಿಮ್ಮ TV ಮೂಲಕನೇ ಕೇಳ್ಕೊತೀನಿ. ಹಾಗಾಗಿ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿರೋ ಲೇಬರ್ ನೀವು ಕೊಡ್ತೀನಿ ಅಂದಾಗ, ಲಾಯಲ್ಟಿಗೆ ಲೇಬರ್ಸ್ ಕೊಡ್ತೀನಿ ಅಂದರೆ ಅದಕ್ಕಿಂತ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡಬೇಕು? ನಮ್ಮ ಬ್ರಿಟಿಷವ್ರು ನಮ್ಗೆ ಯಾಕೆ ರೂಲ್ ಮಾಡಿದ್ರು ಅಂದರೆ, ಈ ಥರ ಒಂದು ಮೈಂಡ್ಸೆಟ್ ಇರೋದಕ್ಕೆ. ನಮ್ಮವ್ರು ಬೆಳೀತಾವನೆ ಅಂದರೆ ಅವ್ನು ಸಪೋರ್ಟ್ ಮಾಡಬೇಕು, ತುಳಿಕ್ ಹೋಗ್ಬಾರ್ದು. ನಾವು 194 ದೇಶದಿಂದ ಇಲ್ಲಿ ಅಮೌಂಟ್ ತರಿಸ್ಕೋಬೇಕಂದ್ರೆ ಟೂರಿಸಮ್ ಸೂಪರಾಗಿರಬೇಕು, ಹೋಟೆಲ್ ಇಂಡಸ್ಟ್ರಿ ಚೆನ್ನಾಗಿರಬೇಕು, ವೆರಿ ವೆರಿ ಇಂಪಾರ್ಟೆಂಟು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಚೆನ್ನಾಗಿರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ವರ್ಕ್ ಮಾಡೋಣ. ದಯವಿಟ್ಟು ಹೇಳ್ತೇನೆ, ತಪ್ಪು ನೋಡೋಕ್ಕೆ ಹೋಗ್ಬೇಡಿ. ನಾನೊಬ್ಬ ಸರಿ ಹೋದರೆ ಪ್ರಪಂಚ ಚೆನ್ನಾಗಿರುತ್ತೆ. ನಾವು ಎಲ್ಲರೂ ಒಟ್ಟು ವರ್ಕ್ ಮಾಡಿದ್ರೆ ಮಾತ್ರ ಯೂನಿಟಿಲಿ ಬಲ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್, ನಿಮ್ಮ ಅಸೋಸಿಯೇಷನ್ನಿಂದ ಇಷ್ಟು ಜನ ಹೋಟೆಲಿಯರ್ಸ್ ಇದ್ದಾರೆ ಸರ್. ಇವ್ರುಗಳು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋರು, ಇಷ್ಟೆಲ್ಲ ಹೋರಾಟ ಮಾಡೋರೆ, ಇನ್ನು ಪೂರಕವಾಗಿ ನಮಗೆ ಔಟ್ಪುಟ್ ಬಂದಿಲ್ಲ. ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟು, ಇದ್ರ ಮಿಸ್ಟೇಕು ಸರ್ಕಾರದ ಅಥವಾ ನಮ್ಮ ಹೋಟೆಲ್ ಅಸೋಸಿಯೇಷನ್ದ ಅಥವಾ ವಾತಾವರಣ ಸಿಸ್ಟಮ್ ಇರೋದೇ ಹಿಂಗೆ? ಇದು ಸಿಸ್ಟಮೇ ಇಲ್ಲ ಫಸ್ಟ್ ಆಫ್ ಆಲು. ಎರಡನೇದು, ಸಿಸ್ಟಮ್ ಬಂದು ಇನ್ನೇನು ರೆಡಿ ಆಗುತ್ತೆ ಅನ್ನೋ ಟೈಮಲ್ಲಿ ಸರ್ಕಾರನೇ ಇರೋದಿಲ್ಲ. ಇಲ್ಲಾಂದರೆ ಬೇರೆ ಸರ್ಕಾರ ಬಂದಿರುತ್ತೆ, ಅವ್ರು ತಿರ್ಗಿ ಅವ್ರದ್ದೇ ಬದಲಾವಣೆಗಳೇ ತರ್ತಾರೆ, ಎಲ್ಲ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ಅಸೋಸಿಯೇಷನಲ್ಲೂ ಎಲ್ಲ ಬದಲಾವಣೆಗಳಾಗಿರ್ತಾರೆ. ಸೊ ಅದನ್ನೇ ಇಟ್ಕೊಂಡು ಕಂಟಿನ್ಯೂ ಮಾಡಿ ಅಜೆಂಡಾ ಇಟ್ಕೊಂಡು ಮಾಡುವಂಥದ್ದು ನಾವು ಕಲ್ಪನೆಗಳನ್ನ ಡೆವಲಪ್ ಮಾಡ್ಕೊಬೇಕು ಅಂತ. ಸೊ ನಮ್ಮ ಹೋಟೆಲ್ ಅಸೋಸಿಯೇಷನಲ್ಲಿ ಸ್ಟೇಟು ಮತ್ತು ಡಿಸ್ಟ್ರಿಕ್ಟು ಅಸೋಸಿಯೇಷನ್ಸ್ ಎಲ್ಲ ಒಂದಾಗಿ ನಾವು ಸರ್ಕಾರಕ್ಕೆ ಗಟ್ಟಿಯಾಗಿ ಹೋಗಿ ಕೂತ್ಕೊಂಡು ಕೆಲಸ ಮಾಡಬೇಕು. ಸರ್ಕಾರನೂ ಅದನ್ನು
ಒಲವು ತಗೊಂಡು ನಮಗೆ ಕೊಡಬೇಕು. ಯಾಕೆಂದರೆ ಟೂರಿಸಮ್ ಇದ್ದರೆ ನಾವು ಹೋಟೆಲ್ ಇಂಡಸ್ಟ್ರಿ ಬೆಳೀತದೆ. ಹೋಟೆಲ್ ಇಂಡಸ್ಟ್ರಿಗೋಸ್ಕರ ಟೂರಿಸಮ್ ಬಂತು ಅಂದರೆ ಎಕಾನಮಿ ಬೆಳೀತದೆ. ಆ ಎಕಾನಮಿ ಬೆಳಿಬೇಕಾದ್ರೆ ಎರಡೂ ಕೈ ಜೋಡಿಸ್ಬೇಕು ಅಂತ ನನ್ನ ಅನಿಸಿಕೆ. ಸರ್, ಈ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಆಯುಷ್ ಟಿ ವಿ ಇದರ ಪೂರಕವಾಗಿ ವರ್ಕ್ ಮಾಡ್ತಾರೆ ಅಂತ ಒಂದು ಮಾತನ್ನು ಕೊಟ್ಟು ಸರ್, ತಮ್ಮ ಒಂದು ವಿಶೇಷವಾದ ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.